ಶ್ರೀಗುರುಭ್ಯೋ ನಮಃ. ಹರಿ ಓಂ. ಶುದ್ಧಾನಂದೋರು ಸಂವಿದ್ಯುತಿ ಬಲಬಹುಲೌದಾರ್ಯವೀರ್ಯಾದಿದೇಹಂ ಚಿಂತಾ ಸಂತಾಪಲೇಪೋದ್ಭವಮೃತಿಮುಖರಾಶೇಷದೋಷಾತಿದೂರಂ ಸದ್ಭಿರ್ವೈರಾಗ್ಯಭಕ್ತಿಶ್ರುತಿಮತಿನಿಯತಧ್ಯಾನಜಜ್ಞಾನಯೋಗಾತ್ ಗಮ್ಯಂ ವಂದೇ ಮುಕುಂದಾಭಿಧಮಮಲಮಲಂ ಬ್ರಹ್ಮವೇದಾಂತವೇದ್ಯಂ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಳಂ ಭಜೆ ತಾಪತ್ರಯಾಪಹಂ ಮೂಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಹರಿವಾಯು ಗುರುಗಳ ಚರಣಾರವಿಂದಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸ್ತಾ ಉಭಯ ಶ್ರೀಪಾದಂಗಳವರ ಚರಣಾರವಿಂದಗಳಲ್ಲಿ ನಮಸ್ಕಾರಗಳನ್ನು ಅರ್ಪಿಸ್ತಾ ಭಗವದ್ಗೀತೆಯಲ್ಲಿ ನಿನ್ನೆ ದಿವಸ ಚಿಂತನೆ ಮಾಡುವಾಗ ಇಂದ್ರಿಯ ಜಯ ಬಹಳ ಮುಖ್ಯ, ಇಂದ್ರಿಯ ಜಯದಿಂದಾಗುವಂಥ ಫಲ ಏನು ಅದನ್ನೆಲ್ಲ ನಾವು ಅನುಸಂಧಾನ ಮಾಡ್ತಾ ಬಂದ್ವಿ. ಇಂದ್ರಿಯ ಜಯದಿಂದ ರಾಗದ್ವೇಷಗಳನ್ನು ಬಿಡೋಣದ್ರಿಂದ ಮನುಷ್ಯನಿಗೆ ಮನಃಪ್ರಸಾದ ಉಂಟಾಗ್ತದೆ. ಮನಸ್ಸು ಪ್ರಸನ್ನ ಆಯಿತು ಅಂದರೆ ಸಚ್ಚಾಸ್ತ್ರಗಳಿಂದ ಪರೋಕ್ಷ ಜ್ಞಾನವನ್ನು ಪಡೀಲಿಕ್ಕೆ ಸಾಧ್ಯ. ಪರೋಕ್ಷ ಜ್ಞಾನದ ಮೂಲಕವಾಗಿ ಧ್ಯಾನ ನಡೀತದೆ. ಧ್ಯಾನ ಆದ ಮೇಲೆ ಭಗವಂತನ ಸಾಕ್ಷಾತ್ಕಾರ ಪಡೀಲಿಕ್ಕಾಗ್ತದೆ ಅಂತ ಮನಸ್ಸಿನ ಪ್ರಸನ್ನತೆಯೇ ಬಹಳ ಮುಖ್ಯವಾದದ್ದು. ಇದನ್ನೆಲ್ಲ ನಿನ್ನೆ ದಿವಸ ನಿರೂಪಣೆ ಮಾಡ್ತಾ ಹೇಳುವಾಗ ಪ್ರಸಾದೇ ಸರ್ವದುಃಖಾನಾಂ ಹಾನಿರಸ್ಯೋಪಜಾಯತೆ ಪ್ರಸನ್ನಚೇತಸೋ ಹ್ಯಾಶು ಬುದ್ಧಿ ಪರ್ಯವತಿಷ್ಠತಿ. ಮನಸ್ಸು ಪ್ರಸನ್ನ ಆಯಿತು ಅಂದರೆ ನಮಗೆ ಎಲ್ಲ ದುಃಖಗಳು ಪರಿಹಾರ ಆಗಲಿಕ್ಕೆ ಕಾರಣ ಆಗ್ತದೆ. ಇದು ಮನಸ್ಸಿನ ಪ್ರಸನ್ನತೆಯಿಂದ ಆಗುವಂಥ ಲಾಭ. ಇದರ ಮೇಲೆ ಕೆಲವು ಪ್ರಶ್ನೆಗಳು ಬಂತು. ಧ್ಯಾನ ಮಾಡೋದ್ರಿಂದಲೇ ಭಗವಂತನ ಸಾಕ್ಷಾತ್ಕಾರ ಆಗ್ತದೆ ಅಂದಮೇಲೆ ಶ್ರವಣ ಮನನಗಳನ್ನು ಮಾಡಿ ಪರೋಕ್ಷ ಜ್ಞಾನವನ್ನು ತಂದುಕೊಂಡು ಧ್ಯಾನ ಮಾಡಲಿಕ್ಕೆ ಶುರು ಮಾಡಿಬಿಡಲಿ. ಧ್ಯಾನ ಆದಮೇಲೆ ಅಪರೋಕ್ಷ ಜ್ಞಾನ ಆಗಿಬಿಡ್ತದೆ. ಈ ಮನಃಪ್ರಸಾದ ಯಾಕೆ ಬೇಕು ಅಂತ ಪ್ರಶ್ನೆ. ಮನಃಪ್ರಸಾದವನ್ನು ಸಂಪಾದನೆ ಮಾಡಬೇಕಾದ್ರೆ ಇಂದ್ರಿಯಗಳ ಜಯ ಆಗಬೇಕು. ಇಂದ್ರಿಯ ಜಯ ಬಹಳ ಕಷ್ಟದ ಕೆಲಸ. ಅದನ್ನೆಲ್ಲ ಮಾಡಿಕೊಳ್ಳೋದಕ್ಕಿಂತ ಶ್ರವಣ ಮನನ ಮಾಡ್ತಾ ಹೋಗೋದು, ಶ್ರವಣ ಮನನ ಮಾಡ್ತಾ ಮಾಡ್ತಾ ಧ್ಯಾನ ಮಾಡ್ತಾ ಇರೋದು, ಧ್ಯಾನದಿಂದ ಅಪರೋಕ್ಷ ಆಗಿಬಿಡ್ತದೆ. ಈ ಮನಃಪ್ರಸಾದವನ್ನು ಸಂಪಾದಿಸಲೇಬೇಕು ಅಂತ ಯಾಕೆ? ಮನಃಪ್ರಸನ್ನತೆ ಇಲ್ಲದೆ ಇದ್ದರೆ ಏನಾಗ್ತದೆ ಅನ್ನೋ ಮಾತಿಗೆ ಉತ್ತರ ಕೊಡಲಿಕ್ಕೋಸ್ಕರವೇ 66ನೇ ಪದ್ಯ ಬಂತು. ಒಂದು ವೇಳೆ ಮನಃಪ್ರಸನ್ನತೆ ಇಲ್ಲದೇನೆ ಶ್ರವಣ ಮನನಗಳನ್ನು ಮಾಡ್ತೇನೆ, ಧ್ಯಾನ ಮಾಡ್ತೇನೆ ಅಂದರೆ ಧ್ಯಾನ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಧ್ಯಾನಕ್ಕೂ ಮನಃಪ್ರಸನ್ನತೆಗೂ ಇಂಟರ್ನಲ್ ಕಲೆಕ್ಷನ್, ಅದು ಹೇತು ಮದ್ಭಾವ. ಎಲ್ಲಿವರೆಗೂ ನಾವು ಇಂದ್ರಿಯ ಜಯದ ಮೂಲಕ ಮನಃಪ್ರಸಾದವನ್ನು ಸಂಪಾದಿಸೋದಿಲ್ಲ ಅಲ್ಲಿವರೆಗೂ ಧ್ಯಾನ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತಂತ. ಧ್ಯಾನ ಇಲ್ಲದೆ ಇದ್ದರೆ ಭಗವಂತನ ಸಾಕ್ಷಾತ್ಕಾರವೂ ಇಲ್ಲ. ಅದನ್ನು ಹೇಳಲಿಕ್ಕೋಸ್ಕರವಾಗಿ ಈ ಮಾತು ಬಂತು. ನಾಸ್ತಿ ಬುದ್ಧಿರಯುಕ್ತಸ್ಯ ನಚಾಯುಕ್ತಸ್ಯ ಭಾವನಾ ನಚಾಭಾವಯತಃ ಶಾಂತಿ ಅಶಾಂತಸ್ಯ ಕುತಃ ಸುಖಂ. ಇಲ್ಲಿ ಭಾವನಾ ಅಂದರೆ ಧ್ಯಾನ ಅಂತ ಅರ್ಥ. ಅಯುಕ್ತ ಅಂದರೆ ಮನಸ್ಸು ನಿಯಂತ್ರಣ ಇಲ್ಲದೆ ಇರೋನಿಗೆ ಅಯುಕ್ತ ಅಂತಂತಾನೆ.
ಕೃಷ್ಣನ ಮಾತಿನಲ್ಲಿ ಬಹಳ ಸ್ಪಷ್ಟವಾಗಿದೆ. ನಚಾ ಭಾವಯತಃ, ಭಾವನೆನೇ ಮಾಡಲಿಕ್ಕಾಗಲಿಲ್ಲ ಅಂದರೆ ಇನ್ನು ದೇವರ ಸಾಕ್ಷಾತ್ಕಾರ ಮಾಡಿಕೊಳ್ಳೋದು ಹೇಗೆ? ಭಾವನಾ ಅಂದರೆ ಧ್ಯಾನ. ಧ್ಯಾನ ಮಾಡಬೇಕಾದ್ರೆ ಮನಸ್ಸು ಮೊದಲು ಪ್ರಸನ್ನವಾಗಿರಬೇಕು. ಯಾವಾತನಿಗೆ ಮನಃಪ್ರಸನ್ನತೆ ಇಲ್ಲ ಅವನು ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಕೃಷ್ಣ ಅಯುಕ್ತಸ್ಯ ಭಾವನಾ ನಾಸ್ತಿ, ಮನಃಪ್ರಸನ್ನತೆ ಮನೋನಿಗ್ರಹ ಇಲ್ಲದೆ ಇದ್ದವನು ಧ್ಯಾನ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ನಚಾ ಭಾವಯತ ಶಾಂತಿ ಅಶಾಂತಸ್ಯ ಕುತಃ ಸುಖಂ ಅಂತಂದುಬಿಟ್ಟು. ನಚ ಅಭಾವಯತಃ, ಅಭಾವಯತಃ ಅಂದರೆ ಮನುಷ್ಯನಿಗೆ ಧ್ಯಾನವೇ ಮಾಡಲಿಕ್ಕೆ ಮನಸ್ಸು ಸಹಾಯ ಮಾಡದೆ ಹೋದಾಗ ಅಭಾವಯತಃ ಶಾಂತಿ ಕುತಃ, ಅವ ಶಾಂತಿ ಎಲ್ಲಿದೆ ಗಳಿಸ್ಲಿಕ್ಕೆ ಸಾಧ್ಯ? ಶಾಂತಿ ಅಂದರೆ ಏನು? ಶಾಂತಿ ಅಂದರೆ ಶಮೋ ಮನ್ನಿಷ್ಠತಾ ಬುದ್ಧೇಹೇ ಅಂದಿದ್ದಾನೆ ಕೃಷ್ಣನೇ. ಭಗವದೇಕನಿಷ್ಠ ಬುದ್ಧಿಗೆ ಶಾಂತಿ ಅಂತ ಕರೀತಾರೆ. ನಮ್ಮ ಬುದ್ಧಿ ನಿಶ್ಚಂಚಲವಾಗಿ ಭಗವಂತನಲ್ಲಿ ಇರಿಸ್ಲಿಕ್ಕಾಗ್ತಾ ಇದೆ ಅಂದರೆ ಶಾಂತಿ ಅಂತ ಅರ್ಥ. ನಾವು ಎಷ್ಟು ಅನೌನ್ಸ್ ಮಾಡಿದರೂ ಕೂಡ ಯಾರೂ ಶಾಂತರಾಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲ ಕಡೆ ಅಶಾಂತಿ. ಯಾಕೆ? ದೇವರಲ್ಲಿ ಏಕನಿಷ್ಠತೆ ಬರಬೇಕಲ್ಲ, ಆವಾಗ ಶಾಂತಿ. ಇಲ್ಲದೆ ಇದ್ದರೆ ಅದು ಅಶಾಂತಿನೇ ಜಾಸ್ತಿ. ಶಮೋ ಮನ್ನಿಷ್ಠತಾ ಬುದ್ಧೇಹೇ ಅಂತಂದ. ಭಗವದೇಕನಿಷ್ಠತೆಯನ್ನು ನಾವು ಪಡ್ಕೊಂಡಿದ್ದೇವೆ ಅಂದರೆ ನಾವು ಶಾಂತರಾಗಿದ್ದೇವೆ ಅಂತ ಅರ್ಥ. ಅಲ್ಲಿ ಇಲ್ಲಿ ಬುದ್ಧಿ ಹೋಗ್ತಾ ಇದೆ ಅಂದರೆ ಅಶಾಂತಿ ಇದೆ ಅಂತ ಅರ್ಥ. ಭಗವದೇಕನಿಷ್ಠತೆ ಬರೋದು ಯಾವಾಗ ಅಂದರೆ ಧ್ಯಾನದಿಂದ ಬರ್ತದೆ. ಧ್ಯಾನ ಬೇಕು. ಧ್ಯಾನ ಬರಬೇಕಾದ್ರೆ ಮನಃಪ್ರಸನ್ನತೆ ಬೇಕೇ ಬೇಕು. ಹೀಗೆ ಒಂದೊಂದಕ್ಕೊಂದೊಂದು ಪೂರಕವಾದ ಅಂಶಗಳನ್ನು ಕೃಷ್ಣ ಇಲ್ಲಿ ಹೇಳ್ತಾ ನಚಾ ಭಾವಯತ ಶಾಂತಿ ಅಶಾಂತಸ್ಯ ಕುತಃ ಸುಖಂ ಅಂತ ವ್ಯಾಖ್ಯಾನ ಮಾಡಿಬಿಟ್ಟು. ಭಗವನ್ನಿಷ್ಠವಾದ ಬುದ್ಧಿ, ಭಗವದೇಕನಿಷ್ಠವಾದ ಬುದ್ಧಿನೇ ಬರಲಿಲ್ಲ ಇವನಿಗೆ ಅಂದರೆ ಸುಖಂ ಕುತಃ. ಇನ್ನು ಮೋಕ್ಷ ಸಂಪಾದಿಸೋದು, ಭಗವಂತನ ಸಾಕ್ಷಾತ್ಕಾರ ಪಡೆಯೋದಂತೂ ಸುಲಭ ಸಾಧ್ಯ ಆಗಲ್ಲ, ಅದು ಬಹಳ ಕಠಿಣವೇ ಆಗಿಬಿಡ್ತದೆ ಇವನಿಗೆ ಅಂತ ವ್ಯಾಖ್ಯಾನ ಮಾಡ್ತಾರೆ. ಹೀಗಾಗಿ ಪ್ರತಿಯೊಬ್ಬನೂ ಕೂಡ ಮನಃಪ್ರಸನ್ನತೆಗೋಸ್ಕರ ಕಠಿಣ ಅಂತ ಅನಿಸಿದರೂ ಕೂಡ ಇಂದ್ರಿಯಗಳ ನಿಗ್ರಹ ಮಾಡಿಕೊಳ್ಳೇಬೇಕು. ಇಂದ್ರಿಯ ನಿಗ್ರಹ ಬಹಳ ಮುಖ್ಯವಾದದ್ದು ಅಂತ ವ್ಯಾಖ್ಯಾನ ಮಾಡ್ತಾನೆ. ಇನ್ನೊಂದು ಪ್ರಶ್ನೆ, ಶ್ರವಣ ಹಾಗೂ ಮನನವನ್ನು ಮಾಡುವಂಥ ಮನುಷ್ಯನಿಗೆ ತಾನಾಗೇ ಧ್ಯಾನ ಕೂಡಿಬಿಡ್ತದೆ ಅಂತ ಹೇಳ್ದ. ಶ್ರವಣ ಮಾಡಿಬಿಟ್ರೆ ಸಾಕು, ಧ್ಯಾನ ಕೂಡಿಬಿಡ್ತದೆ ಅಂತ. ಅದಕ್ಕೆ ಕೃಷ್ಣ ಅಂತಾನೆ, ಬರೀ ಶ್ರವಣ ಮನನ ಮಾಡಿದ್ರೇ ಧ್ಯಾನ ಅಂತ ಆಗೋದಿಲ್ಲ. ಅದರ ಮೇಲಿದೆ, ಅದು ಇಂದ್ರಿಯ ನಿಗ್ರಹ ಬೇಕೇ ಬೇಕು ಧ್ಯಾನ ಮಾಡಬೇಕಾದ್ರೆ. ಅದನ್ನು ನಿರೂಪಣೆ ಮಾಡಿ ಹೇಳ್ತಾನೆ. ಇಂದ್ರಿಯಾಣಾಂ ಹಿ ಚರತಾಂ ಯನ್ಮನೋನು ವಿಧೀಯತೆ ತದಸ್ಯ ಹರತಿ ಪ್ರಜ್ಞಾಂ ವಾಯುರ್ನಾವಮಿವಾಂಭಸಿ. ಇಂದ್ರಿಯ ನಿಗ್ರಹ ಇಲ್ಲದೇನೆ ಶ್ರವಣ ಮನನಾದಿಗಳನ್ನು ಮಾತ್ರ ಮಾಡಿ ಕೂಡಲೇ ಧ್ಯಾನಕ್ಕೆ ಕೂಡ್ತೇನೆ ಅಂತ ಹೋದರೆ ಅವನ ಸ್ಥಿತಿ ಹೇಗಾಗ್ತದೆ ಅನ್ನಲಿಕ್ಕೆ ಒಂದು ಮಾತು ಹೇಳ್ತಾನೆ. ವಾಯುರ್ನಾವಮಿವಾಂಭಸಿ. ಈಗ ನದಿಯಲ್ಲಿ ಒಂದು ದೋಣಿ ಮಧ್ಯ ತನಕ ಸಂಚರಿಸ್ಕೊಂಡು ಬಂದಿದೆ. ಇದ್ದಕ್ಕಿದ್ದ ಹಾಗೆ ಬಿರುಗಾಳಿ ಬೀಸ್ತು. ಆ ಬಿರುಗಾಳಿ ಬೀಸಿದರೆ ದೋಣಿ ನಿಲ್ಲಲಿಕ್ಕೆ ಸಾಧ್ಯವೋ? ಅದು ಕಕ್ಕಾವಿಕ್ಕಿ ಆಗಿಬಿಡ್ತದೆ. ದೋಣಿ ಗಾಳಿ ಬೀಸಿದಾಗ ಹೇಗೆ ಸ್ಥಿರ ನಿಲ್ಲಲಿಕ್ಕೆ ಸಾಧ್ಯವಾಗೋದಿಲ್ವೋ, ನಮ್ಮೆಲ್ಲರ ಮನಸ್ಸು ಕೂಡ ಇಂದ್ರಿಯ ನಿಗ್ರಹ ಇಲ್ಲದಿದ್ದಾಗ, ನಿಗ್ರಹ ಇಲ್ಲದೆ ಇದ್ದ ಇಂದ್ರಿಯಗಳೇ ಗಾಳಿಯಂತೆ ಬೀಸಿ ಮನಸ್ಸು ಅನ್ನೋ ದೋಣಿಯನ್ನು ಹೊಯ್ದಾಡೋ ಹಾಗೆ ಮಾಡಿಬಿಡ್ತಾರೆ. ಮನಸ್ಸು ದೋಣಿ ಇದ್ದ ಹಾಗೆ ಅದು ಸ್ಥಿರವಾಗಿ ಸಂಚರಿಸಬೇಕು, ಭಗವಂತನೆಡೆಗೆ ಹೋಗಬೇಕು. ಅದರ ಸ್ಥಿರತೆಯನ್ನು ನಾವು ಕಾಪಾಡಿಕೊಳ್ಬೇಕಾದ್ರೆ ಗಾಳಿ ಬೀಸಲಿಕ್ಕೆ ಬಿಡಬಾರ್ದು. ಇಂದ್ರಿಯಗಳಿಗೂ ವಿಷಯ ಪದಾರ್ಥಗಳಿಗೂ ಸಂಪರ್ಕ ಆಗಿ ವಿಷಯ ಸಂಪರ್ಕದ ಗಾಳಿ ಎದ್ದಿತು ಅಂದರೆ ಮನಸ್ಸನ್ನು ಸ್ಥಿರ ನಿಲ್ಲಿಸ್ಲಿಕ್ಕೆ ಬಿಡಲ್ಲ. ಕಣ್ಣು ಒಂದೆಡೆ ಎಳೀತದೆ, ಕಿವಿ ಒಂದೆಡೆ ಎಳೀತದೆ,
ಮೂಗು ಇನ್ನೊಂದೆಡೆ ಎಳೆದು ಬಿಡ್ತದೆ. ಅವೆಲ್ಲ ಎಳಿಲಿಕ್ಕೆ ಶುರು ಆಯಿತು ಅಂದರೆ ಮನಸ್ಸು ಅನ್ನುವಂಥ ದೋಣಿ ಸ್ಥಿರತೆಯನ್ನು ಕಳ್ಕೊಂಡು ಭಗವಂತನೆಡೆಗೆ ಹೋಗಲಿಕ್ಕೆ ಸಾಧ್ಯ. ಇದನ್ನು ಕೃಷ್ಣ ವ್ಯಾಖ್ಯಾನ ಮಾಡುವಾಗ ಈ ಉದಾಹರಣೆ ಕೊಟ್ಟಿದ್ದಾನೆ. ವಾಯುರ್ನಾವಮಿವಾಂಭಸಿ. ಅಂಭಸಿ ಅಂದರೆ ನೀರಿನಲ್ಲಿ ವಾಯು ಗಾಳಿ ಬೀಸಿದಾಗ, ನಾವ ಅಂದರೆ ದೋಣಿ. ದೋಣಿ ಹೇಗೆ ಅಸ್ಥಿರವಾಗಿ ದಡ ಸೇರಲಿಕ್ಕೆ ಸಾಧ್ಯ ಇಲ್ಲ. ಎಂಥ ಪರಿಸ್ಥಿತಿ ಬರ್ತದೆ ನೋಡಿ. ಇನ್ನು ಪರೋಕ್ಷ ಜ್ಞಾನ ಅಪರೋಕ್ಷ ಜ್ಞಾನ ಗಳಿಸಿ ಭಗವಂತನಿಂದ ಮುಕ್ತಿ ಪಡೆಯೋದಂತೂ ದೂರ ಆಗಿಬಿಡ್ತದೆ. ಬದುಕಿನಲ್ಲಿ ದೋಣಿ ಏರೋದೇ ಉದ್ದೇಶ ಏನು? ಈ ದಡದಿಂದ ಆ ದಡ ಸೇರಲಿ ಅಂಥೇಳಿ ದೋಣಿ ಏರಿರ್ತೀವಿ. ನಡುಮಧ್ಯಕ್ಕೆ ಬಂದಾಗಲೇ ಬಿರುಗಾಳಿ ಬೀಸಿಬಿಟ್ರೆ ದಡನೂ ಸೇರಲ್ಲ, ವಾಪಸ್ ಈ ದಡಕ್ಕೂ ಬರಲ್ಲ, ಆ ದಡ ಸೇರಲ್ಲ, ಕೊನೆಗೆ ಅಲ್ಲೇ ಎಲ್ಲೋ ಅಪ್ಪಳಿಸಿ ನೀರಿನಲ್ಲಿ ಮುಳುಗಬೇಕಾಗ್ತದೆ. ಈ ಪರಿಸ್ಥಿತಿ ಬರಬಾರ್ದು. ಈ ಎಚ್ಚರಿಕೆ ಕೊಡ್ತಾ ಇದ್ದಾನೆ ಕೃಷ್ಣ ಪರಮಾತ್ಮ. ಇಂದ್ರಿಯ ನಿಗ್ರಹ ಇಲ್ಲದೇನೆ ಧ್ಯಾನ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಮನಸ್ಸು ಸ್ಥಿರವಾಗಲಾರದು, ಭಗವಂತನೆಡೆಗೆ ಹೋಗಲಾರದು. ವಿಷಯ ಪದಾರ್ಥಗಳ ಸಂಪರ್ಕ ಇಂದ್ರಿಯ ಜೊತೆಗೆ ಮಾಡೋದೆಲ್ಲ ಬಿರುಗಾಳಿನೇ. ಅದು ಆ ಗಾಳಿ ಎದ್ದಿತು ಅಂದರೆ ಮನಸ್ಸು ಅಸ್ಥಿರವಾಗ್ತದೆ. ಈ ಎಚ್ಚರಿಕೆ ಇರಲಿ, ಅದಕ್ಕೋಸ್ಕರವಾಗಿ ಆದರೂ ಇಂದ್ರಿಯ ನಿಗ್ರಹ ಮಾಡ್ಕೋ ಅಂತ ವ್ಯಾಖ್ಯಾನ ಮಾಡಿ. ಇದು ಈ ಮಾತಿನ ಅರ್ಥ. ಇಂದ್ರಿಯಾಣಾಂ ಹಿ ಚರತಾಂ ಯನ್ಮನೋನು ವಿಧೀಯತೆ ತದಸ್ಯ ಹರತಿ ಪ್ರಜ್ಞಾಂ ವಾಯುರ್ನಾವಮಿವಾಂಭಸಿ. ಹಿಂದೆ ಸ್ಥಿತಪ್ರಜ್ಞನ ಲಕ್ಷಣ ಏನು, ಸ್ಥಿತಪ್ರಜ್ಞನ ಡೆಫಿನೇಷನ್ ಏನು ಅಂತ ಕೇಳಿದ್ದಕ್ಕೆ ಕೃಷ್ಣ ಇದುವರೆಗೂ ಉತ್ತರ ಕೊಡ್ತಾ ಬಂದಿದ್ದಾನೆ. ಪ್ರಜಹಾತಿ ಯದಾ ಕಾಮಾನ್ ಅನ್ನುವ ಶ್ಲೋಕದಿಂದ ಪ್ರಾರಂಭ ಆಯಿತು ಸ್ಥಿತಪ್ರಜ್ಞನ ಲಕ್ಷಣವನ್ನು ಹೇಳಲಿಕ್ಕೆ. ಇಷ್ಟೊತ್ತು ತನಕ ಉತ್ತರ ಕೊಡ್ತಾ ಬಂದಿದ್ದಾನೆ. ಈಗ ಆ ವಿಷಯವನ್ನು ಮುಕ್ತಾಯ ಮಾಡಬೇಕಲ್ಲ, ಮುಗಿಸೋ ಹಂತ ಬಂತು, ಉಪಸಂಹಾರ ಮಾಡಲಿಕ್ಕೆ ಅಂತ ಕೃಷ್ಣ ಪರಮಾತ್ಮ ವಿವರಣೆ ಕೊಡ್ತಾನೆ. ಸ್ಥಿತಪ್ರಜ್ಞರಾಗೋದು ಸುಲಭ ಅಲ್ಲ, ಜ್ಞಾನ ಸಂಪಾದನೆ ಮಾಡೋದು ಸುಲಭ ಅಲ್ಲ, ಇಂದ್ರಿಯ ನಿಗ್ರಹವೂ ಕೂಡ ಸುಲಭ ಸಾಧ್ಯ ಅಲ್ಲ. ಅವೆಲ್ಲ ಮಹಾಪ್ರಯತ್ನದಿಂದ ಸಾಧ್ಯವಾದದ್ದು. ಹೀಗೆ ವಿಷಯಗಳನ್ನೆಲ್ಲ ನಿರೂಪಣೆ ಮಾಡ್ತಾ ಈಗ ಉಪಸಂಹಾರ ಮಾಡ್ತಾನೆ. ಆ ಉಪಸಂಹಾರದ ಮಾತೆ 68ನೇ ಪದ್ಯ. ಎಂಥ ಅದ್ಭುತವಾದ ವಿಷಯ ಹೇಳಿದ್ದಾನೆ. ತಸ್ಮಾದ್ಯಸ್ಯ ಮಹಾಬಾಹೋ ನಿಗೃಹೀತಾನಿ ಸರ್ವಶಃ ಇಂದ್ರಿಯಾಣಿ ಇಂದ್ರಿಯಾರ್ಥೇಭ್ಯಃ ತಸ್ಯ ಪ್ರಜ್ಞಾ ಪ್ರತಿಷ್ಠಿತಾ. ಅಲ್ಲಿಗೆ ಉಪಸಂಹಾರ ಆಯಿತು, ಕೊನೆಗೊಳ್ತದೆ. ತಸ್ಮಾತ್ ಇಂದ್ರಿಯ ಜಯ ಮಹಾಪ್ರಯತ್ನ ಸಾಧ್ಯ. ತನ್ಮೂಲಕ ಅಂತಃಕರಣಗಳ ಶುದ್ಧಿ ಆಗಬೇಕು, ತನ್ಮೂಲಕ ಶ್ರವಣ ಮನನಾದಿಗಳಿಂದ ಜ್ಞಾನ ಪರೋಕ್ಷವಾದದ್ದು ಪಡೀಲಿ, ಮನಃಪ್ರಸನ್ನತೆಯನ್ನು ಪಡ್ಕೊಳ್ಳಿ, ಆಮೇಲೆ ಭಗವಂತನ ಅಪರೋಕ್ಷ ಅಂತ ಇಷ್ಟೆಲ್ಲ ವಿಷಯವನ್ನು ಹೇಳಿದ್ದೇನಲ್ಲ, ಇದನ್ನು ಯಾರು ಗಳಿಸಿರ್ತಾನೋ ಅವನೇ ಸ್ಥಿತಪ್ರಜ್ಞ ಅಂತ ಇಷ್ಟು ಉಪಸಂಹಾರ ಮಾಡುವಾಗ ತಸ್ಮಾತ್. ಆದ್ದರಿಂದ ಯಸ್ಯ ಮಹಾಬಾಹೋ ನಿಗೃಹೀತಾನಿ ಸರ್ವಶಃ ಇಂದ್ರಿಯಾರ್ಥೇಭ್ಯ ಇಂದ್ರಿಯಾಣಿ ಯಸ್ಯ ನಿಗೃಹೀತಾನಿ. ಸ್ಥಿತಪ್ರಜ್ಞರ ಲಕ್ಷಣ ಹೇಳ್ತಾ ಉಪಸಂಹಾರದಲ್ಲಿ ಈ ಮಾತು ಮತ್ತೆ ಹೇಳ್ತಾನೆ ಕೃಷ್ಣ. ವಿಷಯ ಪದಾರ್ಥಗಳಿಂದ ಇಂದ್ರಿಯಗಳನ್ನು ಒಳಸೆಳೆದುಕೊಂಡು ಯಾರು ನಿಗ್ರಹಿಸಿಕೊಂಡಿರ್ತಾನೋ ಅವನೇ ನಿಜವಾಗಲೂ ಸ್ಥಿತಪ್ರಜ್ಞ ಅಂತ ಉಪಸಂಹಾರ ಮಾಡ್ತಾನೆ. ಪ್ರಾರಂಭದಲ್ಲಿ ಹೇಳುವಾಗ ವಿರುದ್ಧ ಕಾಮನೆಗಳನ್ನೆಲ್ಲವನ್ನೂ ಪರಿತ್ಯಜಿಸಿರ್ತಾನೆ ಮನಸ್ಸಿನಲ್ಲಿದ್ದದ್ದನ್ನು, ಅವನು ಸ್ಥಿತಪ್ರಜ್ಞ ಅಂತ ಪ್ರಜಹಾತಿ ಯದಾ ಕಾಮಾನ್ ಅಂತ ಪ್ರಾರಂಭ ಮಾಡಿದ. ಮುಕ್ತಾಯ ಮಾಡುವಾಗ ಸ್ಥಿತಪ್ರಜ್ಞರ ಲಕ್ಷಣ ಹೇಳುವಾಗ ವಿಷಯ ಪದಾರ್ಥಗಳ ಕಡೆಯಿಂದ ಇಂದ್ರಿಯಗಳನ್ನು ಹೊರಸೆಳೆದು ತನ್ನ ನಿಯಂತ್ರಣದಲ್ಲಿ ಯಾರು ಇಟ್ಕೊಂಡಿರ್ತಾನೋ ಅವನು ಸ್ಥಿತಪ್ರಜ್ಞ ಅಂತ ಮುಕ್ತಾಯ ಮಾಡಿದ. ಮಧ್ಯದಲ್ಲಿ ಹೇಳಿದ ವಿಷಯಗಳೇನು? ಇಂದ್ರಿಯ ನಿಗ್ರಹದ ಮಹತ್ವ, ಮನೋನಿಗ್ರಹ, ಇಂದ್ರಿಯ ನಿಗ್ರಹದ ಮಹತ್ವವೇ ಹೆಚ್ಚಾಗಿ ನಿರೂಪಣೆ ಮಾಡಿ. ಹೀಗೆ ಸ್ಥಿತಪ್ರಜ್ಞರ ಲಕ್ಷಣದ ಉಪಸಂಹಾರ ಮಾಡುವಾಗ ಕೃಷ್ಣ ಈ ಮಾತನ್ನು ಹೇಳಿ ತಿಳಿಸ್ತಾ ಇದ್ದಾನೆ. ಇದು ನಮಗೆ ಕೊಡುವ ಸಂದೇಶ ಏನು? ನಾವಿದನ್ನು ಹೇಗೆ ಅನುಸಂಧಾನ ಮಾಡಬೇಕು? ಲಕ್ಷಣ ಹೇಳಿದ್ದು ಸ್ಥಿತಪ್ರಜ್ಞರ ಬಗ್ಗೆ, ಆದರೆ ನಮಗೆ ತಿಳಿಸೋದೇನು ಅಂದರೆ
ಅವರು ಸ್ಥಿತಪ್ರಜ್ಞರು ಹೀಗಿರ್ತಾರೆ ಅಂತ ಒಂದು ಮಾಡೆಲ್ ತೋರಿಸಿದ ಕೂಡಲೇ ನಮಗೇನಂತೆ ಅಂತ ನಾವು ಕೈ ಚೆಲ್ಲಿಬಿಡಬಾರ್ದು. ಏನೋ ಇಂಟೆನ್ಷನ್ ಇರ್ತದಲ್ಲ ಕೃಷ್ಣನಿಗೆ ಇಷ್ಟೆಲ್ಲ ಸ್ಥಿತಪ್ರಜ್ಞರ ಲಕ್ಷಣ ಹೇಳುವಾಗ, ಬೇರೆ ಏನಲ್ಲ. ಅವ ಸ್ಥಿತಪ್ರಜ್ಞ ಅಂತ ಕೈ ಚೆಲ್ಲಬೇಡ, ನೀನು ಆ ಸ್ತರಕ್ಕೆ ಎಂದು ಬರ್ತಿ ಅಂತ ನಮ್ಮನ್ನು ಕೇಳಲಿಕ್ಕೆ ಈ ಮಾತಾಡ್ತಿರ್ತಾನೆ. ನೀನೆಂದು ಇಂದ್ರಿಯಗಳನ್ನು ನಿಗ್ರಹಿಸ್ತಿ, ನೀನೆಂದು ವಿಷಯ ಪದಾರ್ಥಗಳ ಕಡೆಗೆ ಹೋಗದಂತೆ ಇಂದ್ರಿಯಗಳನ್ನು ನೀನು ನಿಗ್ರಹಿಸ್ಕೊಳ್ತಿ, ನಿನ್ನ ಬುದ್ಧಿ ನಿನ್ನ ಮನಸ್ಸು ಅದು ವಿಷಯದ ಸಂಪರ್ಕದ ಇಂದ್ರಿಯದ ಗಾಳಿಗೆ ಅಳಗಾಡದಂತೆ ಸ್ಥಿರವಾಗಿ ನನ್ನಲ್ಲಿ ಎಂದು ಇರಿಸ್ತಿ ಅಂತ ನಮ್ಮನ್ನು ಕೇಳ್ತಿದ್ದಾನೆ ಕೃಷ್ಣ. ಒಂದೊಂದು ಮಾತು ನಮ್ಮ ಜೊತೆಗೆ ಮಾತನಾಡಿಸ್ತಾನೆ ಕೃಷ್ಣ. ನಮಗನಿಸ್ತದೆ ಇದೇನೋ ಸಂಸ್ಕೃತದ ಅಕ್ಷರ ಶಬ್ದ ಕೋಶ, ಹಾಗಲ್ಲ. ನಮ್ಮನ್ನು ಕೇಳ್ತಾನೆ, ಪ್ರಶ್ನೆ ಮಾಡ್ತಾನೆ. ಇಲ್ಲೊಂದು ಡಿಬೇಟ್ ನಡೀತಾ ಇದೆ. ಇಲ್ಲಿ ದಡ್ಡ ಬುದ್ಧಿಜೀವಿಗಳು ಕೂತಿಲ್ಲ, ಇಲ್ಲಿ ಬುದ್ಧಿವಂತ ಬುದ್ಧಿಜೀವಿಗಳನ್ನು ಕೂಡಿಸ್ಕೊಂಡಿದ್ದಾನೆ ಕೃಷ್ಣ. ಕೂಡಿಸಿ ಅವರವರ ಮನಸ್ಸಿನ ಜೊತೆಯಲ್ಲಿ ಮಾತನಾಡಿಸ್ತಾನೆ. ನೀನೆಂದು ಇಂದ್ರಿಯ ನಿಗ್ರಹ, ನಿನ್ನ ಕಣ್ಣನ್ನು ನೀ ಎಂದು ನಿಯಂತ್ರಣ ಮಾಡ್ಕೊಳ್ತಿ, ನಿನ್ನ ಮನಸ್ಸನ್ನು ನೀ ಎಂದು ನಿಯಂತ್ರಿಸ್ಕೊಳ್ತಿ, ನೀನೆಂದು ನಿನ್ನ ಮನಸ್ಸನ್ನು ಸ್ಥಿರ ಮಾಡ್ಕೊಳ್ತಿ, ನೀನೆಂದು ನಿನ್ನ ಮನಸ್ಸನ್ನು ನನ್ನೆಡೆ ತನಕ ಕರೆದುಕೊಂಡು ಬರ್ತಿ, ಅಂದು ನೀನು ಕೂಡ ನಾನಂದ ಸ್ಥಿತಪ್ರಜ್ಞ ಅನ್ನೋ ಶೀರ್ಷಿಕೆಗೆ ಪಾತ್ರನಾಗ್ತಿ ಅಂತಂತಾನೆ. ಹೀಗೆ ಈಗಾಗಲೇ ಆದವರು ಹೆಂಗಿದ್ದಾರೆ ಅಂತ ಕೇಳಿದ್ದಕ್ಕೆ ವಿವರಣೆ ಕೊಟ್ಟದ್ರಿಂದ ಮುಂದೆ ಆಗುವವರಿಗೂ ಕೂಡ ಇದೊಂದು ಉಪೋದ್ಬಲಕವಾಗಿ ಕೃಷ್ಣ ಪರಮಾತ್ಮ ನಮಗೆ ನಿರೂಪಣೆ ಮಾಡ್ತಾನೆ. ಇದು ಸ್ಥಿತಪ್ರಜ್ಞನ ಲಕ್ಷಣವನ್ನು ಇಷ್ಟು ವಿಶ್ಲೇಷಣೆ ಮಾಡಿದ್ದರ ಮೂಲ ಉದ್ದೇಶ ಅಂತ ನಾವು ಚಿಂತನೆ ಮಾಡಬೇಕು. ಮುಂದೆ ಬಹಳ ದೊಡ್ಡ ವಿಷಯವನ್ನು ಚಿಂತನೆ ಮಾಡಿಸಿದ ಕೃಷ್ಣ. ಇನ್ನು ಮುಂದಿನ ಪದ್ಯದಲ್ಲಿ ಸರಿ ಸ್ಥಿತಪ್ರಜ್ಞಸ್ಯ ಕಾ ಭಾಷಾ ಸಮಾಧಿಸ್ತಸ್ಯ ಕೇಶವ, ಅಲ್ಲಿದ ಪ್ರಾರಂಭ ಆಗಿದೆ ಚರ್ಚೆ. ಅಲ್ಲಿ ಜ್ಞಾನಿಗಳ ಲಕ್ಷಣ ಏನು ಅಂತ ಕೇಳಿದ್ದಕ್ಕೆ ಉತ್ತರ ಕೊಟ್ಟ. ಜ್ಞಾನಿಗಳ ಲಕ್ಷಣ ಏನು ಅಂತ ಉತ್ತರ ಕೊಡುವಾಗಲೇ ಮತ್ತೊಂದು ಪ್ರಶ್ನೆ ಕೇಳಿದ್ದ. ಸ್ಥಿತಪ್ರಜ್ಞರಾದವರು ಎಲ್ಲರ ಜೊತೆಗೆ ಪ್ರವೃತ್ತಿಯನ್ನು ಮಾಡ್ತಾರೋ ಇಲ್ಲೋ, ಮಾತನಾಡಿಸೋದು, ಭಿಕ್ಷಾಟನ ಮಾಡೋದು, ಊಟ ಉಡುಗೆಗಳನ್ನು ಮಾಡೋದು, ಅವೆಲ್ಲ ಮಾಡ್ತಾರೋ ಇಲ್ಲೋ? ಮಾಡ್ತಾರೆ ಅಂದರೆ ಹೇಗೆ ಮಾಡ್ತಾರೆ, ಯಾಕೆ ಮಾಡ್ತಾರೆ ಅಂತ ಪ್ರಶ್ನೆ ಉಳಿದಿದೆ ಈಗ. ಯಾಕೆಂದರೆ ಅವರು ಸ್ಥಿತಪ್ರಜ್ಞರು, ಸದಾ ಭಗವಂತನಲ್ಲಿ ಮನಸ್ಸನ್ನಿರಿಸಿ ಅಸಂಪ್ರಜ್ಞಾತ ಸಮಾಧಿ ಸ್ಥಿತಿಗೆ ತಲುಪಿದವರು, ಬಹಳ ಎತ್ತರಕ್ಕಿರ್ತಾರೆ ಅಂತ ಹೇಳಿದ್ವಿ. ಹಾಗಾದರೆ ಅವ್ರ ಮಾತು ಗೀತು ಚಲನ ವಲನ ಏನು ಇಲ್ವೋ ಇಲ್ಲೋ, ಏನು ಅವ್ರದ್ದು ಇಲ್ಲ ಅನ್ಲಿಕ್ಕೆ ಬರಲ್ಲ. ಶುಕಾಚಾರ್ಯರ ಬಗ್ಗೆ ಕೇಳಿರ್ತೇವೆ, ಅವರ ಸ್ಥಿತಪ್ರಜ್ಞರೇ ಶುಕಮುನಿಗಳು. ಆದರೆ ಪರೀಕ್ಷಿತನಿಗೋಸ್ಕರ ಅಂತ ಭಾಗವತ ಶ್ರವಣ ಮಾಡಿಸಿದ್ರೋ ಇಲ್ಲೋ? ಅವರು ಸ್ಥಿತಪ್ರಜ್ಞರೇ, ಆದರೆ ಭಾಗವತ ಶ್ರವಣ ಮಾಡಿಸಿದ್ರಲ್ಲ, ನಡೆದುಕೊಂಡು ಬಂದರು, ಅವನಿದ್ದೆಡೆಗೆ ಬಂದರು, ಅವನು ಮಾಡಿದ ಉಪಚಾರವನ್ನು ಸ್ವೀಕರಿಸಿದರು, ಅವನು ಕೂಡು ಅಂತನ್ನೋ ಆಸನದಲ್ಲಿ ಕುಳಿತರು, 7 ದಿನಗಳ ಕಾಲ ಭಾಗವತವನ್ನು ಅವನಿಗೋಸ್ಕರ ಅಂತ ಶ್ರವಣ ಮಾಡಿಸಿದರು. ಅವರು ಸ್ಥಿತಪ್ರಜ್ಞರು ಹೌದೋ ಅಲ್ಲ? ಅವರು ಸ್ಥಿತಪ್ರಜ್ಞರೇ. ಸ್ಥಿತಪ್ರಜ್ಞರಾದರೂ ಕೂಡ ನಮ್ಮ ನಿಮ್ಮೆಲ್ಲರ ಜೊತೆಗೆ ಒಡನಾಡಿಗಳಾಗಿ ಇರ್ತಾರೆ ಅಂತ ಹೇಳೋಣವೋ ಇಲ್ಲ ಅಂತ ಹೇಳೋಣವೋ? ಇರ್ತಾರೆ ಅಂದರೆ ಹೇಗಿರ್ತಾರೆ? ಇದೆಲ್ಲ ಪ್ರಶ್ನೆಗಳು ಉದ್ಭವಿಸ್ತದೆ. ಈ ಪ್ರಶ್ನೆ ಉದ್ಭವಿಸುವಾಗ ನಾವು ಒಂದು ಅನುಸಂಧಾನ ಮಾಡಬೇಕು. ನಮ್ಮನ್ನು ಸ್ಥಿತಪ್ರಜ್ಞ ಅನ್ನೋ ಸ್ಟೇಜಿಗೆ ನಾವೇನಾದರೂ ಕರ್ಕೊಂಡು ಹೋದಾಗ ನಮ್ಮ ಚಲನವಲನ ಹೇಗಿರಬಹುದು ಅಂತ ಹೇಳಲಿಕ್ಕೂ ಕೃಷ್ಣ ಈ ಮಾತನ್ನು ವಿವರಣೆ ಕೊಡಲೇಬೇಕಾಯ್ತು. ಈಗ ಒಂದರ್ಥದಲ್ಲಿ ಇವೆಲ್ಲ ಹೇಗೆ ಅಂದರೆ, ದೃಷ್ಟಾಂತ ಕೊಡ್ತೇನೆ ಅಂತ ಸರ್ವಸಾಮ್ಯ ಅಲ್ಲ, ಒಂದೇ ಅರ್ಥದಲ್ಲಿ ಹೇಳಬೇಕಾದ್ರೆ ಒಂದು ಅನಸ್ತೇಶ ಕೊಟ್ಟ ಹಾಗೆ ಅಂತ ಅರ್ಥ. ಈ ಆಪ್ರೇಷನ್ ಮಾಡುವಾಗ ಅನಸ್ತೇಶ ಕೊಟ್ಟು ಮಾಡ್ತಿರ್ತಾರೆ. ಹಾಗೆ ಸ್ಥಿತಪ್ರಜ್ಞ ಅಂತಂದರೆ ಒಂದರ್ಥದಲ್ಲಿ ಒಂದು ಅನಸ್ತೇಶ ಇದ್ದ ಹಾಗೆ. ಅವರಿಗೆ ದೇಹದ ಮೇಲೆ ಅಭಿಮಾನ ಇರಲ್ಲ, ಇಂದ್ರಿಯಗಳು ಎಲ್ಲಿ ಹೋದರೂ ಆಮೆಯಂತೆ ವಾಪಸ್ ತಕ್ಕೊಳ್ಳುವಂತಹ ಅನಾಯಾಸವಾದ ಶಕ್ತಿ ಪ್ರವೃತ್ತಿ ಅವರಲ್ಲಿ ಉಂಟಾಗಿರ್ತದೆ. ಈ ರೀತಿ ಪ್ರವೃತ್ತಿಯನ್ನು ಮಾಡ್ತಿರ್ತಾರೆ. ಅಂಥ ವ್ಯವಸ್ಥೆ ಸ್ಥಿತಪ್ರಜ್ಞರದು. ಅವರು ಲೋಕದ ವ್ಯವಹಾರದಲ್ಲಿ ತಮ್ಮನ್ನು ತೊಡಗಿಸ್ಕೊಳ್ತಾರೋ ಇಲ್ಲೋ ಅಂತ ಪ್ರಶ್ನೆ. ಅದಕ್ಕೆ ಕೃಷ್ಣ ಹೇಳ್ತಾನೆ, ಅವ್ರದ್ದು ಪ್ರವೃತ್ತಿ ಹೆಂಗಿರ್ತದೆ? ಯಾನಿಶಾ ಸರ್ವಭೂತಾನಾಂ
ತಸ್ಯಾಂ ಜಾಗರ್ತಿ ಸಂಯಮೀ ಯಸ್ಯಾಂ ಜಾಗರ್ತಿ ಭೂತಾನಿ ಸಾ ನಿಶಾ ಪಶ್ಯತೋ ಮುನೇಃ. ಆವಾಗ ಹೇಳುವಾಗ ಹೇಳಿರ್ತೇನೆ, ಈ ಭಗವದ್ಗೀತೆ ಕೆಲವು ಮಾತನ್ನು ಟ್ರೂ ಟ್ರಾನ್ಸ್ಲೇಟ್ ಮಾಡಿದರೆ ಸ್ವಲ್ಪ ಕಿರಿಕಿರಿ ಆಗ್ತದೆ. ಇಲ್ಲಿ ಎಲ್ಲ ಟ್ರೂ ಟ್ರಾನ್ಸ್ಲೇಟ್ ಮಾಡೋ ಸಾಹಸ ಮಾಡಬಾರ್ದು. ಯಾಕೆಂದರೆ ಈ ಶ್ಲೋಕನೇ ಆಗಿದೆ. ಎಲ್ಲ ಪ್ರಾಣಿಗಳಿಗೂ ಯಾವುದು ರಾತ್ರಿಯಾಗಿದೆಯೋ ಆಗ ಈ ಸ್ಥಿತಪ್ರಜ್ಞೆ ಎಚ್ಚರಿಕೆಯನ್ನು ಪಡ್ಕೊಂಡಿರ್ತಾನಂತೆ, ಆಗ ಅವನಿಗೆ ಜಾಗರಾವಸ್ಥೆ. ಯಾವಾಗ ಎಲ್ಲ ಪ್ರಾಣಿಗಳಿಗೂ ಜಾಗರ ಅವಸ್ಥೆ ಉಂಟಾಗ್ತದೋ ಆಗ ಇವನಿಗೆ ರಾತ್ರಿ ಆಗ್ತದಂತೆ. ಟ್ರಾನ್ಸ್ಲೇಟ್ ಮಾಡಿದರೆ ಹಣೆ ಬಾರ ಏನಾಯಿತು ಅಂತ ತಿಳಿತಲ್ಲ. ನಾನು ಅಲ್ಲಿ ಏನಿದೆ ಅಷ್ಟೇ ಹೇಳಿದೆ, ಈಗ ಸಮಸ್ಯೆ ನಿಮಗೆ ಅರ್ಥ ಆಗ್ತದೆ. ಯಾ ನಿಶಾ ಸರ್ವಭೂತಾನ, ಸಕಲ ಭೂತಗಳಿಗೆ ಯಾವುದು ರಾತ್ರಿಯೋ ತಸ್ಯಾಂ ಜಾಗರ್ತಿ ಸಂಯಮಿ, ಸ್ಥಿತಪ್ರಜ್ಞೆ ಆಗ ಜಾಗರಾವಸ್ಥೆಯನ್ನು ಪಡಿತಾನಂತೆ. ಯಾವಾಗ ಈತ ಜಾಗರಾವಸ್ಥೆಯನ್ನು ಪಡೆದಿರ್ತಾನೋ, ಅಂದರೆ ಜೀವರೆಲ್ಲರೂ ಯಾವಾಗ ಜಾಗರಾವಸ್ಥೆಯನ್ನು ಪಡೆದಿರ್ತಾರೋ ಸಾ ಮುನೇಹೇ ಪಶ್ಯತಃ ನಿಶಾ, ಅದು ಆ ಸ್ಥಿತಪ್ರಜ್ಞನಿಗೆ ರಾತ್ರಿಯಾಗಿ ಬಿಡ್ತದಂತೆ. ಇದು ಟ್ರಾನ್ಸ್ಲೇಟ್ ಮಾಡಿದರೆ ಆಗುವಂಥ ಸಮಸ್ಯೆ. ತಾತ್ಪರ್ಯ ನಿಮಗೆ ಸ್ಪಷ್ಟವಾಗಿ ತಿಳಿತದೆ, ಆದರೆ ಕೃಷ್ಣ ಆಡೋ ಮಾತು ಹೇಗಿದೆ ಅಂತ ನಿಮಗೆ ತೋರಿಸಿದೆ ಅಷ್ಟೆ. ನಿಶಾ ಕತ್ತಲು, ಜಾಗರ ಹಗಲು ಅಥವಾ ಬೆಳಕು, ಜಾಗರಣೆ. ಇಷ್ಟೇ ಹೇಳಬೇಕಾಗಿದೆ ಕೃಷ್ಣನಿಗೆ. ಭಗವಂತನ ಸ್ವರೂಪದ ತಿಳುವಳಿಕೆ ಇಲ್ಲದ ಅವಸ್ಥೆ ಅದು ಕತ್ತಲು. ಅಂದರೆ ನೆನಪಿಟ್ಟುಕೊಂಡ್ಬಿಡ್ರಿ, ನಿಮ್ಮ ಬದುಕಿನೊಳಗೆ ಕತ್ತಲು ಯಾವಾಗ ಆಗ್ತದೆ? ನಾವು ತಿಳಿದದ್ದು ಸೂರ್ಯ ಮುಳುಗಿದ ಮೇಲೆ ಅಂತ, ಅಥವಾ ನಮ್ಮ ಕಣ್ಣಿಗೆ ಸೂರ್ಯ ಕಾಣಲಿಲ್ಲ ಅಂದರೆ ಕತ್ತಲಾಗಿದೆ. ಕಣ್ಣಿಗೆ ಸೂರ್ಯ ಬಿದ್ದ ಅಂದರೆ ನಮ್ಮ ಪ್ರಕಾರ ನಾವು ಎಲ್ಲ ಎಚ್ಚರಿಕೆಯಿಂದ ಇದ್ದೇವೆ, ಬೆಳಕಾಗಿದೆ. ದೇವರ ದೃಷ್ಟಿಯಲ್ಲಿ ಭಗವಂತ ಅನ್ನೋನೇ ಒಬ್ಬ ಸೂರ್ಯ. ದೇವರು ಹೇಳುವ ಚಿಂತನೆ ನೋಡ್ರಿ, ದೇವರೇ ನಿಜವಾಗ್ಲೂ ಸೂರ್ಯ, ಪರಮಾತ್ಮ ಸೂರ್ಯ, ಅವನ ತಿಳುವಳಿಕೆಯೇ ಹಗಲು, ಅವನ ತಿಳುವಳಿಕೆ ಇಲ್ಲದ್ದೇ ರಾತ್ರಿ. ನೋಡಿ ಈ ಶ್ಲೋಕ ಎಷ್ಟು ಸುಲಭವಾಗಿ ಈಗ ಅರ್ಥ ಆಗ್ತದೆ. ಹಗಲು ರಾತ್ರಿಗಳ ವಿವೇಕವನ್ನೇ ಕೃಷ್ಣ ಇದನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಆಡಿದ. ಹಾಗಾದರೆ ನಾವೆಲ್ಲ ಮಲಗಿದೇವೋ ಎದ್ದೇವೋ ಅಂತ ನಾವೇ ನೋಡ್ಕೊಳ್ಬೇಕು. ಈಗ ಇದಕ್ಕಿಂತ ಹೆಚ್ಚು ಎಕ್ಸ್ಪ್ಲನೇಷನ್ ಬೇಡ. ಬಹಳ ಅದ್ಭುತವಾದ ಮಾತನ್ನಾಡಿದ್ದಾನೆ. ಆ ಒಳಗಿರುವ ಭಗವಂತ ಅನ್ನೋ ಜ್ಞಾನ ಸೂರ್ಯನ ಅರಿವು ನಮಗಿದೆ ಅಂದರೆ ನಾವೆಲ್ಲ ಎಚ್ಚರಿಕೆಯಿಂದ ಇದ್ದೇವೆ ಅಂತ ಅರ್ಥ. ನಮಗೊಬ್ಬ ದೇವರಿದ್ದಾನೆ ಒಳಗೆ, ಅವ ಪ್ರೇರೇಪಕ, ಅವ ಬಿಂಬ ಅಂತನೋ ಅರಿವು ಇಲ್ಲ ಅಂದರೆ ಈಗ ನಾವೆಲ್ಲ ಎಲ್ಲಿದ್ದೇವೆ ಅಂತ, ಹಗಲಿನಲ್ಲಿದ್ದರೂ ನಮಗೆ ಕತ್ಲಾಗಿದೆ ಅಂತ ಹೇಳಿ ಅರ್ಥ. ಇದು ಕೃಷ್ಣ ಹೇಳುವಂಥ ಅಪೂರ್ವವಾದ ಮಾತು. ಎಂಥ ಚಿಂತನೆಯನ್ನು ಕೊಟ್ಟಿದ್ದಾನೆ. ಯಾ ನಿಶಾ ಸರ್ವಭೂತಾನಾಂ ತಸ್ಯಾಂ ಜಾಗರ್ತಿ ಸಂಯಮೀ ಅಂತಂದ್ಬಿಟ್ಟು. ಇಡೀ ಪ್ರಪಂಚ ಕತ್ತಲಲ್ಲಿ ಮುಳುಗಿದೆ ಅಂದರೆ ಈತ ಮಾತ್ರ ಹಗಲಾಗಿದೆ, ಎಷ್ಟು ಬೆಳಕು ಚೆಲ್ಲಿದೆ ಅಂತ ಇವ ಕಣ್ ತೆರೆದು ನೋಡ್ತಿರ್ತಾನಂತೆ. ಎಲ್ಲ ಎದ್ದಿದೆ ಎಂದಾಗ ಇವ ಮಲಗಿರ್ತಾನಂತೆ. ಇದು ಕೃಷ್ಣ ಹೇಳುವ ಮಾತಿನಲ್ಲಿ ನಾವು ಚಿಂತನೆ ಮಾಡಬೇಕಾದ ಅಂಶ. ಇದು ಸ್ಥಿತಪ್ರಜ್ಞರ ನಡವಳಿಕೆ, ಪ್ರವೃತ್ತಿಗಳು ಹೇಗಿರ್ತದೆ ಅಂತನ್ಲಿಕ್ಕೆ ಈ ಮಾತಿನಿಂದ ಕೃಷ್ಣ ತಿಳಿಸಿದ್ದಾನೆ. ಇಡೀ ಪ್ರಪಂಚದ ಅಜ್ಞಾನದ ಕತ್ತಲೆ ಮುಳುಗುತ್ತದೆ ಅಂತಾದರೂ ಈ ಒಬ್ಬ ಮಾತ್ರ ಜ್ಞಾನದ ಬೆಳಕಿನಲ್ಲಿ ಎಚ್ಚರಿಕೆಯಲ್ಲಿರ್ತಾನಲ್ಲ, ಅದು ಸ್ಥಿತಪ್ರಜ್ಞನ ಪ್ರವೃತ್ತಿ. ನೋಡಿ, ನಾವು ನೀವು ಯಾವುದನ್ನು ಅಳವಡಿಸ್ಕೊಂಡ್ರೆ ಚಂದ ಅನ್ನೋದು ಕೃಷ್ಣ ಏನು ಬಲವಂತ ಮಾಡಲಿಲ್ಲ. ನಿಮಗೆ ಬೇಕಾದ ತಗೊಳ್ರಿ. ನೀವು ಕತ್ಲಲ್ಲೇ ಇರೋದಾದರೆ ಕತ್ಲಲ್ಲೇ ಇರ್ರಿ, ಇಲ್ಲ ಬೆಳಕಿಗೆ ಬರೋದಾದರೆ ಬೆಳಕಿಗೆ ಬರ್ರಿ. ಇದು ಕೃಷ್ಣನ ಮಾತಿನಲ್ಲಿ ನಾವು ಕಂಡುಕೊಳ್ಳುವಂಥ ಸತ್ಯ. ಯಾ ನಿಶಾ ಸರ್ವಭೂತಾನಾಂ ತಸ್ಯಾಂ ಜಾಗರ್ತಿ ಸಂಯಮೀ. ಬೇಡ ನಮಗೆ ಭಗವತ್ ಸ್ವರೂಪದ ತಿಳುವಳಿಕೆಯ ಜಾಗರಣ ಅಂದರೆ ಕತ್ಲಲ್ಲೇ ಇರು ಅಂತಂತಾನೆ. ಆದರೆ ಸ್ಥಿತಪ್ರಜ್ಞನ ಪ್ರವೃತ್ತಿ ಹೇಗಿರ್ತದೆ ಅಂತ ಕೇಳೋದೆಲ್ಲ ಅದಕ್ಕೆ ನಾನು ಚಿಂತನೆ ಮಾಡಿಸ್ತಾ ಇದ್ದೆ. ಈ ಪದ್ಯದಲ್ಲಿ ಸ್ವಲ್ಪ ಮುಂದುವರೆದ ಮತ್ತೊಂದು ಚಿಂತನೆ ನಮಗೆ ಬೇಕಾದದ್ದು. ಯಾಕವರಿಗೆ ಲೋಕದಲ್ಲಿ ಪ್ರವೃತ್ತಿ ಮಾಡುವಂತೆ ದೇವರು ವ್ಯವಸ್ಥೆ ಮಾಡ್ತಾನೆ ಅಂತ ಪ್ರಶ್ನೆ. ಅವರಿಗೆ ಅಪರೋಕ್ಷ ಜ್ಞಾನ ಆಗಿದೆ, ಅವರು ಸ್ಥಿತಪ್ರಜ್ಞರಾಗಿಬಿಟ್ಟಿದ್ದಾರೆ. ಮತ್ತೆ ಪುನಃ ಭೂಮಿಗೆ ನೀನು ಹೋಗು ಅಂತ ದೇವರು ಯಾಕೆ ಕಳಿಸಿರ್ತಾನೆ ಅವರನ್ನು?
ಎರಡು ಅಂಶ ನೆನಪಿಟ್ಟುಕೊಳ್ಬೇಕು. ಯದ್ಯಪಿ ಸ್ಥಿತಪ್ರಜ್ಞರನ್ನು ದೇವರೇ ಕರ್ಕೊಂಡು ಹೋಗಿಬಿಟ್ಟ ಅಂದರೆ ನಿಮ್ಮೆಲ್ಲರ ಪರಿಸ್ಥಿತಿ ಗಂಭೀರ ಆಗ್ತದೆ ಆವಾಗ. ಎರಡನೇ ಅಂಶ, ಮೊದಲನೇ ಅಂಶ ಏನು ಅಂದರೆ, ಸ್ಥಿತಪ್ರಜ್ಞ ಅನ್ನೋ ಸ್ಥಿತಿಗೆ ತಲುಪಿದರೂ ಅವ್ರದ್ದೇ ಆದ ಒಂದು ಪ್ರಾರಬ್ಧ ಕರ್ಮ ಅಂತ ಉಳಿದಿರ್ತದಂತೆ, ಶೇಷ. ಆ ಶೇಷ ಮುಗಿಸ್ಬೇಕಾದ್ರೆ ಅವರು ಭೂಮಿ ಮೇಲೆ ಬರಲೇಬೇಕು, ಅದು ಒಂದು ಅಂಶ. ಆ ಶೇಷ ಮುಗಿಸ್ಕೊಳ್ಳಿಕ್ಕೂ ಭೂಮಿ ಮೇಲೆ ಬರ್ತಾರೆ. ಎರಡನೇ ಅಂಶ, ನಿಮ್ಮಂಥವರೆಲ್ಲರ ಸಾಧನೆ ಮಾಡಿಸ್ಲಿಕ್ಕೂ ಕೂಡ ಭೂಮಿ ಮೇಲೆ ದೇವರು ಕಳಿಸ್ತಾನಂತ. ಒಂದು ಸಣ್ಣ ಉದಾಹರಣೆ ಕೊಟ್ಟಿರ್ತೇನೆ. ಇತ್ತೀಚೆಗೆಲ್ಲ ಕೆಲವು ಆಫೀಸ್, ದೊಡ್ಡ ದೊಡ್ಡ ಸರ್ಕಾರಿ ಕಚೇರಿಗಳಲ್ಲೆಲ್ಲ ಸೀನಿಯರ್ ಪೋಸ್ಟಲ್ಲಿದ್ದು ರಿಟೈರ್ಡ್ ಆದಮೇಲೂ ಕೆಲವರನ್ನು ಮತ್ತೆ ಪುನಃ ಜಾಬಿಗೆ ಆಫರ್ ಮಾಡ್ತಾರೆ, ನೀವು ಬರ್ತೀರಾ ನಮಗೆ ಅಂತ. ಅಲ್ಲಿ ಒಂದು ಕಾರಣ ನಾನು ಕೇಳಿದ್ದು ಹೀಗೆ, ಏನು ಅಂದರೆ ಜೂನಿಯರ್ಸಿಗೆ ಸ್ವಲ್ಪ ಟ್ರೈನಿಂಗ್ ಕೊಟ್ಟು ಮುಂದೆ ಹೋಗ್ರಿ ಅಂತಂತಾರೆ. ಇತ್ತೀಚೆಗೆ ಸೇರ್ಕೊಳ್ತಾ ಇರೋ ಜೂನಿಯರ್ಸಿಗೆ ನೀವೇನು ಕೆಲಸ ಮಾಡಿದ್ರಲ್ಲ ಅದರ ಟ್ರೈನಿಂಗ್ ಕೊಟ್ಟು ಆಮೇಲೆ ನೀವು ಪೂರ್ಣ ನಿವೃತ್ತರಾಗ್ರಿ. ಇದೂ ಒಂದು ಕಾರಣ ನಾನು ಕೇಳಿದೆ, ಉಳಿದೆಲ್ಲ ಇರಲಿ. ಹಾಗೆ ಉದ್ದೇಶ ನಿಮಗೆ ಸ್ಪಷ್ಟ ಅರ್ಥ ಆಗ್ತದೆ. ಎಷ್ಟೇ ಆಗಲಿ ಜೂನಿಯರ್ಸಿಗೆ ಅದರ ಮಾಹಿತಿ ಕಡಿಮೆ ಇದ್ದಾಗ ಅವ್ರು ಮುಂದುವರಿಲಿಕ್ಕೆ ಆಗಲ್ಲ. ಸೀನಿಯರ್ಸ್ ಗೈಡೆನ್ಸ್ನಲ್ಲಿ ಮುಂದುವರೆದಾಗ ಬೇಗ ಮೇಲೆ ಬರ್ತಾರೆ. ಇದು ಹೇಗೆ ವ್ಯವಸ್ಥೆ ಲೋಕದಲ್ಲಿ ಇದೆಯೋ, ನಮ್ಮೆಲ್ಲರ ಏಳಿಗೆಯನ್ನು ಚಿಂತಿಸುವ ಶ್ರೀಹರಿ ಪರಮಾತ್ಮ ಎಲ್ಲ ಅನಂತ ಜೀವರಾಶಿಗಳ ಸಾಧನೆಯಲ್ಲಿ ಸೀನಿಯರ್ ಜೂನಿಯರ್ ಅನ್ನೋದು ಫಿಕ್ಸ್ ಇದೆ. ಸ್ಥಿತಪ್ರಜ್ಞ ಅನ್ನೋನು ರಿಟೈರ್ಡ್ ಆದ ಪರ್ಸನ್ ಇದ್ದ ಹಾಗೆ, ಅವರನ್ನು ಪುನಃ ಭೂಮಿಗೆ ಕಳಿಸ್ತಾನೆ, ನೀ ಹೋಗು ಅಂತಾನೆ. ಯಾಕೆ ಅಂದರೆ ಜೂನಿಯರ್ಸ್ ನಿನಗಾಗಿ ಅಂತ ಕೆಲವರು ಇರ್ತಾರೆ, ಅವ್ರಿಗೆ ಟ್ರೈನಿಂಗ್ ಕೊಡು ಅಂದರೆ ನಿಂದು ಪೂರ್ಣ ಆಯಿತು ಅಂತ ಕನ್ಸಿಡರ್ ಮಾಡ್ತೇನೆ ಅಂತಂತಾನಂತ. ಇಟ್ಸ್ ಎ ಫ್ಯಾಕ್ಟ್. ಇದನ್ನು ನಾವು ಅನುಸಂಧಾನ ಮಾಡಬೇಕು. ಎಷ್ಟೆಷ್ಟು ಜ್ಞಾನಿಗಳು ಭೂಮಿಯ ಮೇಲೆ ಇವತ್ತು ಬಂದಿದ್ದಾರೆ ಅಂದರೆ ಅವರು ತಮಗಾಗೇ ಬಂದಿದ್ದಾರೆ ಅಂತನ್ನೋ ಕಲ್ಪನೆ ತಪ್ಪು. ಅವರು ತಮಗಾಗೆ ಬರೋದಲ್ಲ, ದೇವರು ಅವರನ್ನು ಜೂನಿಯರ್ಸನ್ನು ಮೇಲ್ ತರಲಿಕ್ಕೆ ಅಂತ ಕಳಿಸ್ತಾನಂತ. ಆ ಸ್ಥಿತಪ್ರಜ್ಞರನ್ನು ಪುನಃ ಪುನಃ ಭಗವಂತ ಭೂಮಿಗೆ ಕಳಿಸ್ತಾನೆ ಅಂತನ್ನೋ ಉದ್ದೇಶವನ್ನು ನಾವು ಅರ್ಥ ಮಾಡಿಕೊಂಡಾಗ ನಾವು ಯಾರ್ಯಾರ ಬಳಿಗೆ ಹೋಗಿ ಶರಣಾಗಿ ನಮ್ಮ ಸಾಧನೆ ಮಾಡಿಕೊಂಡು ಸೀನಿಯರ್ಸ್ ಪಾದ ಹಿಡದೆ ಜೂನಿಯರ್ಸ್ ಉದ್ಧಾರ ಆಗಬೇಕು ಅನ್ನೋದು ಸ್ಪಷ್ಟವಾದ ಕಲ್ಪನೆ ಇದೆ. ಇದು ಇಲ್ಲಿ ಹೇಳಬೇಕಾಗಿದೆ ಅಂತಂತಾರೆ. ಆವಾಗಲಾದರೂ ಅವರ ಮನಸ್ಸಿನೊಳಗೆ ನಮಗೂ ಉಪದೇಶ ಮಾಡುವಾಗ ಸ್ಥಿತಪ್ರಜ್ಞತೆ ಹೋಯ್ತಲ್ಲ ಹಾಗಾದರೆ ಅಂತ ಒಂದು ಪ್ರಶ್ನೆ ಅಲ್ವಾ. ಸ್ಥಿತಪ್ರಜ್ಞೆ ಅಂದರೆ ಏನು? ಸದಾ ಪರಮಾತ್ಮನಲ್ಲೇ ಮನಸ್ಸನ್ನು ಇರಿಸಬೇಕು. ಅದರೊಳಗೆ ಮತ್ತೆ ಎರಡು ಸ್ಟೇಜ್, ಅಸಂಪ್ರಜ್ಞಾತ ಸಮಾಧಿ, ಸಂಪ್ರಜ್ಞಾತ ಸಮಾಧಿ. ಗಮನಿಸಿ, ಚಿಂತನೆ ಇದೆ ಇಲ್ಲಿ. ಅವರು ಪರಮಾತ್ಮ ಅವರಿಗೆ ವ್ಯವಸ್ಥೆ ಮಾಡ್ತಾನಂತೆ. ಸ್ವಲ್ಪ ಕಾಲವಾದರೂ ನನ್ನೊಳಗೆ ಮನಸ್ಸನ್ನು ಇರಿಸಿರ್ತೀನಿ, ನೀನು ಇಲ್ಲ ಅಂತಲ್ಲ, ಸ್ವಲ್ಪ ಹೊರಗೆ ಬಂದು ಅವ್ರಿಗೆ ಉಪದೇಶ ಮಾಡಿ ಮತ್ತೆ ಒಳಗೆ ಬಾ ಅಂತಾನಂತೆ ಅವರಿಗೆ. ಎಂಥ ಅದ್ಭುತ ನೋಡ್ರಿ ಇದೆಲ್ಲ. ಇದನ್ನು ನಮಗೆ ವ್ಯಾಖ್ಯಾನ ಮಾಡಿಕೊಡ್ತಾರೆ ಈ ಪದ್ಯದೊಳಗೆ. ಒಂದು ಸ್ವಲ್ಪ ಕಾಲ ನೀನು ಸಮಾಧಿಯಿಂದ ಹೊರಗೆ ಬಂದು ಅವರಿಗೆ ಉಪದೇಶ ಮಾಡಿ ಆಮೇಲೆ ನೀನು ಒಳಗೆ ಬಾ ಅಂತಂತಾರೆ. ಈ ಶಕ್ತಿ ಅವರು ಗಳಿಸಿರ್ತಾರೆ, ಅವರಿಗೆ ಅದು ಸಿದ್ಧಿಯಾಗಿರ್ತದೆ. ಅದಕ್ಕೆ ಕೃಷ್ಣ ಇದು ಕತ್ತಲು ಇದು ಹಗಲು ಅಂತ ವಿವರಣೆ ಕೊಡುವಾಗ ಇದನ್ನೂ ಮನಸ್ಸಿನಲ್ಲಿಟ್ಟುಕೊಂಡು ಹೀಗಿರ್ತಾರೆ ಸ್ಥಿತಂಪ್ರಜ್ಞರು ಅಂತ ವ್ಯಾಖ್ಯಾನ ಮಾಡ್ತಿದ್ದಾನಂತೆ. ನಾವು ಇದರಿಂದ ಸೂಕ್ಷ್ಮ ಅನುಸಂಧಾನ ಮಾಡಬೇಕು. ಬದುಕಿನಲ್ಲಿ ಯಾರೂ ಇಲ್ಲಪ್ಪ ನಮಗೆ ಗತಿ, ನಮ್ಮನ್ನು ಮೇಲೆತ್ತಲಿಕ್ಕೆ ಅಂತ ಎಂದೂ ಹತಾಶರಾಗಲಿಕ್ಕೆ ಅವಕಾಶ ಕೊಡಲಿಲ್ಲ ದೇವರು. ಯಾಕೆ ಅಂದರೆ ಸಾರ್ವಕಾಲಿಕವಾಗಿ ಅನಂತ ಜೀವರಾಶಿಗಳಿಗೆ ಒಬ್ಬರಲ್ಲ ಒಬ್ಬರು ಸ್ಥಿತಪ್ರಜ್ಞರನ್ನು ಅವರ ಒಡನಾಡಿಯಾಗಿ ಕಳಿಸ್ತಿರ್ತಾನಂತೆ ಪರಮಾತ್ಮ. ಆದರೆ ಅದು ಹುಡುಕೊಳ್ಳೋದು ಸ್ವಲ್ಪ ಕಠಿಣ ಅಷ್ಟೆ. ಸ್ವಲ್ಪ ಹುಡುಕೊಳ್ಳೋದು ಕಠಿಣ. ಆ ಚಿಂತನೆ ಸೂಕ್ಷ್ಮವಾಗಿ ಮಾಡಿದರೆ ಒಬ್ಬರಲ್ಲ ಒಬ್ಬರು ಸಿಗ್ತಾರೆ, ಅವರನ್ನು ಆಶ್ರಯಿಸಬೇಕು. ಅವರ ಹತ್ರ ಹೋದಾಗ ನಮಗೆ ಅರ್ಥ ಆಗ್ತದೆ, ಓಹೋ ಇದೆಲ್ಲ ಉಳಿದವರಿಗೆ ಬೆಳಕಾಗಿದೆ, ಇವರು ಅದರ ಕಡೆ ಗಮನ ಹರಿಸದೆ ಕತ್ತಲು, ಉಳಿದವರಿಗೆ ಯಾವುದು ಕತ್ತಲಾಗಿದೆ ಇವರಿಗೆ ಅದರಲ್ಲಿ ಬೆಳಕಾಗಿದೆ ಅನ್ನೋದು ಅರ್ಥ ಮಾಡಿಕೊಂಡ್ರೆ ಅವ್ರ ಮೂಲಕವಾಗಿ ನಾವು ಸಾಧನೆ ಮಾಡಲಿಕ್ಕೆ ಸಾಧ್ಯ ಅಂತಂತಾರೆ. ಇದು ಈ ಮಾತಿನಲ್ಲಿ ಬಂದಿದೆ ಅಂತಂತಾರೆ. ಯಾ ನಿಶಾ ಸರ್ವಭೂತಾನಾಂ ತಸ್ಯಾಂ ಜಾಗರ್ತಿ ಸಂಯಮಿ ಯಸ್ಯಾಂ ಜಾಗೃತಿ ಭೂತಾನಿ
ಸಾ ನಿಶಾ ಪಶ್ಯತೋ ಮುನೇಹೇ ಅಂತ ಪಶ್ಯತೋ ಮುನೇಹೇ ಇತ್ಯಾದಿ ಮಾತುಗಳಿಂದ ಬಹಳ ಸೂಕ್ಷ್ಮವಾಗಿ ಚಿಂತನೆ ಮಾಡಿಸಿ ನಮಗೆ ವ್ಯಾಖ್ಯಾನ ಮಾಡಿ ಕೊಡ್ತಾ ಇದ್ದಾರೆ. ಇನ್ನೊಂದು ಅಂಶ, ಸ್ಥಿತಪ್ರಜ್ಞರ ಬಗ್ಗೆ ಹೇಳುವಾಗ ಕೃಷ್ಣ ಹೇಳಿದ, ಅವರಿಗೆ ಬಾಹ್ಯವಾದ ಅನುಸಂಧಾನಗಳು ಇರಲ್ಲ, ಅವರು ಪರಿಪೂರ್ಣ ಭಗವದೇಕ ಚಿತ್ತರಾಗ್ತಾರೆ, ಸ್ವಲ್ಪ ಕಾಲ ಹೊರಗೆ ಬಂದು ನಮಗೋಸ್ಕರ ಅಂತ ಉಪದೇಶನೂ ಮಾಡ್ತಾರೆ. ಈ ವಿಷಯ ಹೇಳುವಾಗ ಒಂದರ್ಥದಲ್ಲಿ ಅವರು ಹೇಗಿರ್ತಾರೆ ಅಂದರೆ, ಅವರಿಗೆ ಯಾವುದೂ ಬೇಕಾಗಿಲ್ಲ ಬದುಕಿನೊಳಗೆ, ಆದರೂ ಎಲ್ಲರ ಒಡನಾಡಿಯಾಗಿರ್ತಾರೆ. ಅವರಿಗೆ ಯಾವ ಸುಖವಿಲ್ಲವೇ ಇಲ್ವೋ ಏನೋ ಅಂತ ಪ್ರಶ್ನೆ. ಸುಖವೇ ಇಲ್ಲ, ಹಾಗಾದರೆ ಅವರಿಗೆ ಯಾವ ಸುಖ ಬರೋದೇ ಇಲ್ಲ. ಅದಕ್ಕೆ ಕೃಷ್ಣ ಅಂತಾನೆ, ಅವರಿಗೆ ಬರೋಷ್ಟು ಸುಖ ಇನ್ಯಾರಿಗೂ ಬರೋದಿಲ್ಲ ಅಂತ. ಅವರ ಹಿಂದೆ ಹಿಂದೆ ಬರಲಿಕ್ಕೆ ಶುರು ಆಗ್ತದೆ. ವೈಭವ ಬರ್ತದೆ, ಕೀರ್ತಿ ಬರ್ತದೆ, ಅವರ ಹೊಗಳಿಕೆ ನಡೀತದೆ, ಅವರ ಸಂಪತ್ತು ಜಾಸ್ತಿ ಆಗ್ತದೆ. ಅವರು ಅದನ್ನು ಬಯಸಿಲ್ಲ, ಆದರೆ ಅವ್ರ ಹಿಂದೆ ಬರ್ತದೆ. ಅದಕ್ಕೊಂದು ಉದಾಹರಣೆ. ಏನು ಉದಾಹರಣೆ ಕೃಷ್ಣ ಕೊಟ್ಟದ್ದು ಅಂದರೆ, ಅವರ ನಡವಳಿಕೆಗೆ ಪರಮಾತ್ಮ ಅವರು ಭೂಮಿ ಮೇಲೆ ಬಂದಾಗಲೂ ಅವರ ವ್ಯಕ್ತಿತ್ವಕ್ಕೆ ಭಗವಂತ ಹಿಂದೆ ಹಿಂದೆ ತಂದು ಒಗಿತಿರ್ತಾನೆ. ತಗೋ ಇದನ್ನೂ ತಗೋ, ಇದನ್ನೂ ತಗೋ. ಸಮುದ್ರದಲ್ಲಿ ಮಳೆಯಿಂದ ಬರುವ ನೀರು, ನದಿ ನೀರು ಎಲ್ಲ ಸೇರಿಕೊಂಡು ಒಂದಲ್ಲ ಒಂದು ಹಂತಕ್ಕೆ ಹೋಗಿ ಸಮುದ್ರದಲ್ಲೇ ಬಂದು ಸೇರ್ತಾವೆ. ಸಮುದ್ರ ಹೇಗೋ ಹಾಗೆ ಸ್ಥಿತಪ್ರಜ್ಞ. ಅವನು ಇದ್ದ ಹಾಗೆ ಇದ್ದಲ್ಲೇ ಹೇಗೋ ಹಾಗೆ ಇರ್ತಾನೆ, ಆದರೆ ಅವನನ್ನು ಅಟ್ಟಿಸ್ಕೊಂಡು ಎಲ್ಲವೂ ಬರ್ತಾನೆ. ನೋಡಿ ಉದಾಹರಣೆ ಹೇಗಿದೆ, ಅಂಶ ಚಿಂತನೆ ಮಾಡಿರಿ. ಸೇರಿದ ನೀರಿನಿಂದ ಸಮುದ್ರ ಉಕ್ಕೇರೋದೂ ಇಲ್ಲ, ಸೇರಲಿಲ್ಲ ನೀರು ಅಂಥೇಳಿ ಸಮುದ್ರ ಕುಗ್ಗೋದೂ ಇಲ್ಲ. ಆ ಸಮುದ್ರದ ದೃಷ್ಟಾಂತ ಆ ಸ್ಥಿತಪ್ರಜ್ಞನಿಗೆ ಕೊಟ್ಟು ಭಗವಂತ ನಮಗೆ ಕನ್ವಿನ್ಸ್ ಮಾಡ್ತಾನೆ, ನೋಡು ಹೀಗಿರ್ತಾನೆ ಸ್ಥಿತಪ್ರಜ್ಞ ಅಂತ. ಎಷ್ಟು ಚೆನ್ನಾಗಿ ನಿರೂಪಿಸ್ತಾನೆ ನೋಡಿ ನೋಡಿ. ಆಪೂರ್ಯಮಾಣಮಚಲ ಪ್ರತಿಷ್ಠಂ ಸಮುದ್ರಮಾಪ ಪ್ರವಿಶಂತಿ ಯದ್ವತ್ ತದ್ವತ್ ಕಾಮ ಯಂ ಪ್ರವಿಶಂತಿ ಸರ್ವೇ ಸ ಶಾಂತಿಮಾಪ್ನೋತಿ ನ ಕಾಮಕಾಮೀ. ಆಪೂರ್ಯಮಾಣಮಚಲ ಪ್ರತಿಷ್ಠಂ ಅಂತ ವ್ಯಾಖ್ಯಾನ ಮಾಡ್ತಾರೆ. ಒಂದು ಸ್ವಲ್ಪವೂ ಸಮುದ್ರಕ್ಕೆ ನೀರು ಸೇರಿಯೂ ಸೇರದಿದ್ದರೂ ಕೂಡ ತಾನು ಅಚಲ, ತಾನು ಪ್ರತಿಷ್ಠ, ತಾನು ಎಂದೂ ಕೂಡ ಹಿಂದೆ ಮುಂದೆ ಆಗೋದು ಅಂತಿಲ್ವೇ ಇಲ್ಲ. ಸಮುದ್ರಮಾಪ ಪ್ರವಿಶಂತಿ ಯದ್ವತ್, ಆಪಃ ಸಮುದ್ರಂ ಯದ್ವತ್ ಪ್ರವಿಶಂತಿ. ನೀರು ನದಿಗಳಲ್ಲಿ ಬಂದದ್ದು, ಮಳೆ ಬೆಟ್ಟಗುಡ್ಡಗಳಿಂದ ಹರಿದುಕೊಂಡು ಬಂದ ಝರಿಗಳು ಸಮುದ್ರವನ್ನೇ ಹೋಗಿ ಸೇರ್ತಾವೆ. ಅರ್ಥಾತ್ ಸ್ಥಿತಪ್ರಜ್ಞನ ಬಳಿಗೂ ಕೂಡ ಅವನು ಬಯಸದಿದ್ದರೂ ನಿಷ್ಕಾಮವಾದ ಅವನ ಪ್ರವೃತ್ತಿ, ಅವ ಮಾಡಿಕೊಂಡ ಇಂದ್ರಿಯ ನಿಗ್ರಹ, ಅವನ ಅಂತರ್ಯಾಮಿ ಆ ಬಿಂಬನಲ್ಲಿ ತದೇಕ ಚಿತ್ತತೆ ದೇವರೇ ಒಲಿದು ನವನವೀನವಾಗಿ ಅವನ ಹತ್ರ ಬಂದು ಸುರಿಸ್ತಿರ್ತಾನೆ. ಇದು ತಗೋ, ಇದು ತಗೋ ಅಂತಂತಾನಂತೆ. ಆದರೆ ಅವ ಮಾತ್ರ ಯಾವುದನ್ನು ಕೂಡ ಯೋ ಬಂತಲ್ಲ ಅಂತ ಉತ್ಸಾಹನೂ ಇಲ್ಲ, ಅಯ್ಯೋ ಬರಲಿಲ್ಲ ಅಂತ ಅದರ ಮೇಲೆ ಅವನಿಗೆ ಕುಗ್ಗೋದು ಅಂಥೇಳೂ ಇಲ್ಲ. ಇದು ಸ್ಥಿತಪ್ರಜ್ಞರಿಗೆ ಆಗುವ ಲಾಭಾಂಶ, ಫಲಾಂಶ, ಸುಖ ಭಾಳ ಇದೆ. ಇದನ್ನು ನೋಡಿ ಆದರೂ ಸ್ಥಿತಪ್ರಜ್ಞರಾಗುವ ಪ್ರವೃತ್ತಿಯನ್ನು ಮಾಡ್ಕೋ ಅಂತಂತಾನೆ. ಎಂಥ ಮಾತು. ತದ್ವತ್ ಕಾಮಾಹ ಯಂ ಪ್ರವಿಶಂತಿ ಸರ್ವೇ ಸ ಶಾಂತಿಮಾಪ್ನೋತಿ ನ ಕಾಮಕಾಮೀ. ನ ಕಾಮಕಾಮಿ, ಇವ ಬಯಸಬೇಕಾಗಿಲ್ಲ, ಇವನಿಗೆ ಕುತ್ಸಿತ ಕಾಮನೆಗಳು ಯಾವುದೂ ಇರೋದಿಲ್ಲ. ಹೀಗಾಗಿ ಶಾಂತ ಮನಸ್ಕನಾಗಿರ್ತಾನೆ. ಅವು ಬಂದರೂ ಹಾಗೆ ಇರ್ತಾನೆ, ಬರೆದಿದ್ರೂ ಹಾಗೆ ಇರ್ತಾನೆ. ಅದಕ್ಕೆ ಈ ಮಾತನ್ನೆಲ್ಲ ನೀವು ಸೂಕ್ಷ್ಮವಾಗಿ ಗಮನಿಸಿ. ಇವತ್ತು ಭೂಮಿ ಮೇಲೆ ಬಂದಂಥ ಅನೇಕ ಸ್ಥಿತಪ್ರಜ್ಞರಿದ್ದಾರೆ. ಅವರ ಪವಾಡಗಳನ್ನು ಹೇಳೋ ಸಾಹಸ ಮಾಡೋದಕ್ಕಿಂತ ಅವರು ಸ್ಥಿತಪ್ರಜ್ಞ ಅಂತ ನಾವು ಮನಗಾಣೋದಿದೆ ಅಲ್ಲ, ಅದು ಭಗವದ್ಗೀತೆಗೆ ಅತ್ಯಂತ ಸಮ್ಮತವಾದ ವಿಷಯ. ಸಾಕಷ್ಟು ಬಂದು ಅವರು ಹಿಂದೆ ಬೀಳ್ತಿರ್ತಾವೆ. ಯಾಕೆ? ಸಮುದ್ರ ಮಾಪಹ ಪ್ರವಿಶಂತಿ ಯದ್ವತ್. ಆತ ಸ್ಥಿತಪ್ರಜ್ಞರಾದ್ದರಿಂದಲೇ ನೀರು ಬಂದ ಹಾಗೆ ವಿಷಯಗಳು ಅವನ ಬಳಿಗೆ ಬಂದು ಬಿದ್ದಿರ್ತಾವೆ. ಅವ ಅದರಿಂದ ವಿಚಲಿತನಾಗೋದಿಲ್ಲ.
ನಾಗದೇ ನಿಯಂತ್ರಣದಲ್ಲೇ ಇರ್ತಾನೆ. ನಾವು ಕಂಡುಕೊಳ್ಬೇಕಾದ ಸತ್ಯ ಏನು ಅಂದರೆ ಇವ ಸ್ಥಿತಪ್ರಜ್ಞ ಅಂತ ಕಂಡುಕೊಂಡ್ರೆ ಸಾಕಂತ. ಅದರಿಂದ ಎಲ್ಲ ನಡೀತದೆ. ಅವ ಬಯಸಿದ್ದಾಗ್ತದೆ, ಅವ ಬಾಯಲ್ಲಿ ಅಂದದ್ದಾಗ್ತದೆ, ಅವ ನೋಡಿದ ಅಂದರೆ ಮಾಂಸ ಹಣ್ಣಾಗ್ತದೆ, ಹಣ್ಣ ಮಾಂಸ ಆಗಿಬಿಡ್ತದೆ. ಇನ್ನೇನು ಬೇಕು ಹೇಳಿ? ವಸ್ತು ಅಲ್ಲಿರೋದಿಲ್ಲ, ಇವ ಬಾಯಲ್ಲಿ ಹೇಳ್ದ ಅಂದರೆ ಅದು ಓಡಿ ಬಂದು ಕೂತಿರ್ತದಂತ. ಇನ್ನೂ ಏನು ಬೇಕು ಹೇಳಿ? ಸ್ಥಿತಪ್ರಜ್ಞ ಅಂದರೆ ಹಾಗಿರ್ತದೆ. ವಸ್ತು ಅಲ್ಲಿರೋದಿಲ್ಲ, ಆದರೆ ಇವ್ರ ಬಾಯಲ್ಲಿ ಬಂತು ಅಂದರೆ ದೇವರಲ್ಲಿ ಬಂದು ಇಟ್ಬಿಡ್ತಾನೆ. ಯಾಕೆ? ಇವ ಆಡಿದ್ನಲ್ಲ ಅಂತ ಇಡ್ತಾನೆ. ಇನ್ನೂ ಏನು ಬೇಕು ಹೇಳಿ? ವಾಚಮರ್ಥೋನುಧಾವತಿ. ಅವಳಿಗೆ ಮಕ್ಕಳು ಆಗಲ್ಲ ಅನ್ನೋದು ಮೊದಲೇ ನಿಶ್ಚಯ ಆಗೋಗಿದೆ. ಆದರೆ ಸ್ಥಿತಪ್ರಜ್ಞನ ಬಾಯಲ್ಲಿ ಮಕ್ಕಳು ಆಗ್ತಾರೆ ಅಂತ ಬಂದರೆ ನಿಶ್ಚಯ ಆದದ್ದನ್ನು ದೇವರು ಸರಿಸಿ ಸ್ಥಿತಪ್ರಜ್ಞೆ ಹೇಳಿದ್ನಲ್ಲ ಅನ್ನೋ ಕಾರಣಕ್ಕಾದರೂ ಮಕ್ಕಳನ್ನು ಕೊಡ್ತಾನೆ. ಏನು ಮಾಡ್ತೀರಿ ಹೇಳಿ? ಇದು ಸ್ಥಿತಪ್ರಜ್ಞನ ಮಹತ್ವ. ಅವನು ಸತ್ತೋಗಿದ್ದಾನೆ, ಅವನು ಸತ್ತಿದ್ದಾನೆ, ಇನ್ನೇನು ಬದುಕಲ್ಲ. ಆದರೆ ಸ್ಥಿತಪ್ರಜ್ಞನ ಬಾಯಲ್ಲೇನಾದರೂ ಇಲ್ಲ ಅವ ಬದುಕಿದಾನೆ, ನೀವು ಪರದೆ ತೆಗೀರಿ ಅಂತ ತೆಗಿಸಿದ್ರೆ ಇವ ಹೇಳಿದ್ದಕ್ಕಾದರೂ ದೇವ್ರು ಮತ್ತೆ ವಾಪಸ್ ತಂದು ಇಡಿಸಿರ್ತಾನೆ. ಯಾಕೆ? ಸ್ಥಿತಪ್ರಜ್ಞ ಅಂತಂತ. ನಡೆಯೋ ಘಟನೆಗಳು ಭಗವಂತನ ಮಹಿಮೆಯಿಂದ, ನಾವು ತಿಳಿಯೋದು ವ್ಯಕ್ತಿಯ ಮಹಿಮೆ ಅಂತ ತಿಳಿತೇವೆ. ನಡೆಯೋ ಘಟನೆ ಭಗವಂತನ ಜ್ಞಾನದ ಮಹಿಮೆಯಿಂದ, ನಮಗೆ ತಿಳಿತಾ ಇರೋದು ವ್ಯಕ್ತಿಯ ಮಹಿಮೆ ಅಂತ. ಹೆಂಗಿದೆ ನೋಡ್ರಿ ಭ್ರಾಂತಿ. ನಡೆದದ್ದು ತದೇಕ ಚಿತ್ತತೆಯಿಂದ, ನಡೆದದ್ದು ಸ್ಥಿತಪ್ರಜ್ಞತೆಯಿಂದ, ನಡೆದದ್ದು ಅವನಿಗೆ ಆ ಭಗವಂತನ ಪೂರ್ಣ ಅನುಗ್ರಹದಿಂದ. ನಾವು ಮಾತ್ರ ಅದನ್ನು ಭ್ರಮಿಸಿದ್ದು ಹೆಂಗೆ ಅಂದರೆ ಈ ವ್ಯಕ್ತಿ ಅದನ್ನು ನಡೆಸಿದ ಅಂತ ಭ್ರಮಿಸ್ತೇವೆ ಅಂತ. ಇದು ತಪ್ಪು, ಈ ಭ್ರಾಂತಿ, ಇದು ತಪ್ಪು. ಇದನ್ನು ತಲೆಯಿಂದ ತೆಗೆದು ಹಾಕಬೇಕು. ಅದಕ್ಕೆ ಭಗವದ್ಗೀತೆ ಮನುಷ್ಯನ ಭ್ರಾಂತಿ ತೆಗಿಲಿಕ್ಕೆ ಬಂದಿದೆ. ಎಂಥ ಮಾತಾಡಿದ್ದಾನೆ. ಆಪೂರ್ಯಮ, ಅವನಿಗೆ ಯಾವುದು, ಅವ ಬದುಕಿದ್ರೂ ಇವನಿಗೇನ ಉತ್ಸಾಹ ಇಲ್ಲ. ಅವ ಬದುಕಿದಾನೆ ಅಂತ ಇವ ಭಾರಿ ಉತ್ಸಾಹಕ್ಕೆ ಹೋಗಲ್ಲ. ಸತ್ತವ ಬದುಕಿ ಬಂದಲ್ಲ ಅಂತ ನಾವು ನೋಡೋರಿಗೆ ಭಾರಿ ಆಗಿಬಿಟ್ಟಿರ್ತದೆ. ಅರೇ ಸತ್ತವನ್ ಬದುಕಿಸ್ಬಿಟ್ರಲ್ಲಪ್ಪ ಅಂತ. ಅದು ಮಾಂಸ ಹಣ್ಣು ಮಾಡಿದ್ರು ಅವ್ರಿಗೇನು ಬಹಳ ಅನಿಸಿಲ್ಲ, ಆದರೆ ಅದು ನೋಡೋರಿಗೆ ಏನ್ರಿ ಭಾರಿ ಅಂತಾನೆ. ಯಾಕೆ? ಮೌಢ್ಯ. ಸ್ಥಿತಪ್ರಜ್ಞೆ ಇವ ಅಂತ ತಿಳಿಯದವನಿಗೆ, ಆ ಸ್ತರಕ್ಕೆ ಹೋಗದ ನಮ್ಮಂಥವ್ರಿಗೆ ಏನು ಅನ್ನಿಸ್ತದೆ ಅಂದರೆ ಇದೇ ಭಾರಿಯಾಗಿ ಕಾಣಿಸ್ತದೆ. ಆದರೆ ಆ ಸಮುದ್ರ ಮಾತ್ರ ಉಕ್ಕೋದು ಇಲ್ಲ, ಅದು ಕುಗ್ಗೋದು ಇಲ್ಲ. ಇದು ಸ್ಥಿತಪ್ರಜ್ಞರ ಲಕ್ಷಣ. ಇದನ್ನು ಅರ್ಥ ಮಾಡಿಕೊಳ್ರಿ. ಈ ಸ್ತರಕ್ಕೆ ಬರಲಿಕ್ಕೆ ಪ್ರಯತ್ನ ಪಡ್ರಿ. ಯಾರು ಸ್ಥಿತಪ್ರಜ್ಞನ ಸ್ತರಕ್ಕೆ ಬರ್ತಾನೆ ಅವನ ಅನುಸಂಧಾನವೇ ಬೇರೆ, ಅವನ ಒಳಗಿನ ಭಗವಂತನ ಚಿಂತನೆಗಳೇ ಬೇರೆ. ಅವ ಯಾರನ್ನಾದರೂ ಕಣ್ಣಿಂದ ನೋಡ್ತಾನೆ ಅಂದರೆ ಅದೇ ಬೇರೆ. ಎಲ್ಲಿ ತನಕ ಹೇಳ್ತಾರೆ ಅಂದರೆ ಅವನ ಪಾದಕ್ಕೆ ಸ್ವಲ್ಪ ನೀರು ಹಾಕಿ ನಾವು ಪ್ರಕ್ಷಾಲನೆ ಮಾಡಿ ತೆಗೆದ್ರೆ ಅದೂ ಕೂಡ ಸುಗಂಧ ಭರಿತ ಆಗಿರ್ತದಂತ. ಇದು ಸ್ಥಿತಪ್ರಜ್ಞೆ. ಅವನ ಪಾದ ಅದು ಸುಗಂಧ ಭರಿತ ಆಗಿಬಿಡ್ತದೆ. ಯಾಕೆ? ಸ್ಥಿತಪ್ರಜ್ಞ ಅಂತಂತ. ನಮಗದು ಮಹಿಮೆ ಅಂತ ಕಾಣಿಸ್ತದೆ, ಆದರೆ ಆತ ಮಾತ್ರ ಒಳಗಿರುವ ಭಗವದ್ ರೂಪವನ್ನು ಉಪಾಸನೆ ಮಾಡಿದ್ರಿಂದ ಆ ರೀತಿ ಮಹಿಮೆಗಳನ್ನು ತೋರಿಸ್ಲಿಕ್ಕೆ ಶುರು ಮಾಡ್ತಾನಂತ. ಇದು ನೈಜ ತತ್ವ. ಇದನ್ನು ವ್ಯಾಖ್ಯಾನ ಮಾಡ್ತಾನೆ. ಆಪೂರ್ಯಮಾಣಮಚಲ ಪ್ರತಿಷ್ಠಂ ಸಮುದ್ರಮಾಪ ಪ್ರವಿಶಂತಿ ಯದ್ವತ್ ತದ್ವತ್ ಕಾಮಾಹ ಯಂ ಪ್ರವಿಶಂತಿ ಸರ್ವೇ ಸ ಶಾಂತಿಮಾಪ್ನೋತಿ ಸ ನ ಕಾಮಕಾಮೀ. ಹೀಗೆ ಸ್ಥಿತಪ್ರಜ್ಞನ ಅಪೂರ್ವವಾದಂಥ ಸ್ಥಿತಿಗತಿಗಳಲ್ಲಿ ಹೇಳುವಾಗ ಅವರು ಪ್ರವೃತ್ತಿ ಮಾಡ್ತಾರೋ ಇಲ್ಲೋ, ಅವರು ನಮ್ಮ ಒಡನಾಡಿಗಳಾಗ್ತಾರೋ ಇಲ್ಲೋ, ಎಲ್ಲ ಆಗ್ತಾರೆ, ಯಾವುದೂ ಆಗೋದಿಲ್ಲ ಅಂಥೇಳಿ ಉತ್ತರ ಕೊಟ್ಟಂಗೆ ಆಯಿತು. ಪ್ರಶ್ನೆ ಅದೇ ಇತ್ತಲ್ಲ, ಅವರು ನಮ್ಮೆಲ್ಲರ ಜೊತೆಗೆ ಮಾತನಾಡಿಸ್ತಾರೋ ಇಲ್ಲ? ಮಾತಾಡಿಸ್ತಾರೆ. ಮಾತಾಡಿಸೋದಿಲ್ಲ. ಇದೇ ಉತ್ತರ ಕೊಟ್ಟಾಗಾಯ್ತು. ಮಾತಾಡಿಸ್ತಾರೆ, ಮನಸ್ಸಿಗೆ ತಂದುಕೊಳ್ಳೋದಿಲ್ಲ. ನಮ್ಮ ಜೊತೆಗೆ ವ್ಯವಹಾರ ಮಾಡ್ತಾರೆ, ಅದರಿಂದ ಯಾವ ಹಿಂದೂ ಬಂದು ಏರ್ಪೇರ ಆಗಲ್ಲ. ಯಾಕೆ? ಅದು ಸಮುದ್ರ ಇದ್ದ ಹಾಗೆ ಅಂತ. ಸಮುದ್ರದ ಉದಾಹರಣೆ ಕೊಟ್ಟು ಕೃಷ್ಣ ನಮಗೆ ಅರ್ಥ ಮಾಡಿಸ್ತಾ ಇದ್ದಾನೆ. ಇನ್ನು ಮುಂದಿನ ಮಾತಿನಲ್ಲಿ ಇಲ್ಲಿ ಹೇಳಿದ್ದನ್ನೇ ಮತ್ತಷ್ಟು ವಿಸ್ತಾರ ಮಾಡಿ ಹೇಳಿ ಮುಕ್ತಾಯ ಮಾಡ್ತಾ ಬರ್ತಾನೆ. 2 ಪದ್ಯದಿಂದ ಮುಕ್ತಾಯ ಆಗ್ತದೆ ಅಧ್ಯಾಯ. ವಿಹಾಯ ಕಾಮಾನ್ ಯಃ ಸರ್ವಾನ್ ಪುಮಾಶ್ಚರತಿ ನಿಸ್ಪೃಹಃ ನಿರ್ಮಮೋ ನಿರಹಂಕಾರಃ ಸ ಶಾಂತಿಮಧಿಗಚ್ಚತಿ. ವಿಹಾಯ ಕಾಮಾನ್ ಯಃ ಸರ್ವಾನ್ ಪುಮಾಶ್ಚರತಿ ನಿಸ್ಪೃಹಃ. ಸಕಲ ಕಾಮಲೆಗಳನ್ನು ಅರ್ಥಾತ್ ಹಿಂದೆ ತಿಳಿಸಿದ್ದಾನೆ.
ವಿರುದ್ಧ ಕಾಮನೆಗಳನ್ನು, ಅದೇ ಅರ್ಥ ಇಟ್ಕೊಳ್ಬೇಕು. ಸಕಲ ಕಾಮನೆ ಅಲ್ಲ, ವಿರುದ್ಧ ಕಾಮನೆಗಳು. ವಿಹಾಯ ಕಾಮಾನ್ ಯಸ್ಸರ್ವಾನ್, ಎಲ್ಲ ವಿರುದ್ಧ ಕಾಮನೆಗಳನ್ನು ಪರಿತ್ಯಜಿಸಿ ನಿಸ್ಪೃಹನಾಗಿ ಬಿಡ್ತಾನಂತ. ಆ ನಿಸ್ಪೃಹತೆ ಅನ್ನೋದು ಯಾವ ಥರ ಇರ್ತದೆ ನಿಸ್ಪೃಹತೆ, ಅದನ್ನು ವಿವರಣೆ ಕೊಟ್ಟಿದ್ದಾರೆ. ನಿಸ್ಪೃಹ ಅಂದರೆ ಬೇಜವಾಬ್ದಾರಿ ಅಂತ ಕೆಲವ್ರು ಬೇಜವಾಬ್ದಾರಿ ಅಂತ ಇಟ್ಕೊಂಡ್ಬಿಟ್ಟಿರ್ತಾರೆ. ಅಲ್ಲ, ನೀವು ಯಾಕೆ ಹಿಂಗಿದ್ದೀರಿ ಮನೆ ಒಳಗೆ ಅಂದರೆ, ನಾವು ನಿಸ್ಪೃಹರಾಗಿದ್ದೇವೆ ಅಂತ. ಅದು ದೊಡ್ಡಿಸ್ಕೇನ? ಇವೆಲ್ಲ ಭಾಳ ವಿಚಿತ್ರ. ಆ ನಿಸ್ಪೃಹ ಅಂದರೆ ಅದು ಬೇಜವಾಬ್ದಾರಿ ಥರ ಅಲ್ಲ. ಏನೇ ಮಾಡಿದರೂ ಭಗವಂತನ ಕರ್ತೃತ್ವದ ಚಿಂತನೆ ಬರ್ತದೆ, ಅದು ನಿಜವಾಗ್ಲೂ ನಿಸ್ಪೃಹ. ಇದು ನಡೀತು, ಅದು ದೇವರು ನಡೆಸಿದ. ಇದು ನೋಡಿದೆ, ಅದು ದೇವರು ನೋಡಿಸಿದ. ಇದು ಕೇಳಿದೆ, ಅದು ಭಗವಂತ ಕೇಳಿಸಿದ. ಇದು ನಿಜವಾಗ್ಲೂ ನಿಸ್ಪೃಹ. ಅದು ಬಿಟ್ಟು ಎಲ್ಲ ಕಳಚ್ಕೊಂಡು ಬಿಡ್ತೇನೆ ಅನ್ನೋದು ನಿಸ್ಪೃಹ ಅಲ್ಲ. ಆದ್ದರಿಂದ ನಾನಲ್ಲ ಕರ್ತೃ, ಅವ ಕರ್ತೃ, ನಂದೇನಲ್ಲ ಇಲ್ಲಿ. ಅದಕ್ಕೆ ಹೇಳ್ತಾನೆ ಕೃಷ್ಣ, ನಿರ್ಮಮೋ ನಿರಹಂಕಾರ ಸ ಶಾಂತಿ ಮಧಿಗಚ್ಚತಿ. ಇದು ಸೂಕ್ಷ್ಮವಾದ ಚಿಂತನೆ. ಇದರ ವಿವರಣೆ ಸಾಕಷ್ಟು ಹಿಂದೆ ಕೊಟ್ಟಿದ್ದಾನೆ, ಅದರದೇ ಸಾರ ಇದು. ಏಷಾ ಬ್ರಾಹ್ಮೀ ಸ್ಥಿತಿ ಪಾರ್ಥ ನೈನಾಂ ಪ್ರಾಪ್ಯ ವಿಮುಹ್ಯತಿ ಸ್ಥಿತ್ವಾ ಸ್ಯಾಮಂತಕಾಲೇಪಿ ಬ್ರಹ್ಮ ನಿರ್ವಾಣ ಮೃಚ್ಛತಿ. ಓಂ ತತ್ಸದಿತಿ ಶ್ರೀಮದ್ಭಗವದ್ಗೀತಾಸೂಪನಿಷತ್ಸು ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೇ ಸಾಂಖ್ಯಯೋಗೋ ನಾಮ ದ್ವಿತೀಯೋಧ್ಯಾಯಃ. ಏಷಾ ಬ್ರಾಹ್ಮೀ ಸ್ಥಿತಿ ಪಾರ್ಥ ನೈನಾಂ ಪ್ರಾಪ್ಯ ವಿಮುಹ್ಯತಿ. ಅದಕ್ಕೆ ನಾನು ಪದೇ ಪದೇ ಹೇಳಿದೆ, ಬದುಕಿನಲ್ಲಿ ನಾವು ಇವತ್ತು ನಮ್ಮನ್ನು ಅಳವಡಿಸ್ಕೊಂಡಿದ್ದೇವಲ್ಲ, ಸಾಕಷ್ಟು ವಿಷಯಗಳಲ್ಲಿ ನಮಗೆ ಮೋಹ ಇದೆ, ಸಾಕಷ್ಟು ಭ್ರಾಂತಿಗಳಿವೆ. ದಿನನಿತ್ಯ ಈ ಅಧ್ಯಾಯವನ್ನು ಪಾರಾಯಣ ಮಾಡ್ತಾ ಬಂದ ಹಾಗೆ ಎಷ್ಟೋ ಭ್ರಮಗಳನ್ನು ಪರಿಹಾರ ಮಾಡ್ತಾನಂತೆ. ಯಾಕೆ? ಏಷಾ ಬ್ರಾಹ್ಮೀ ಸ್ಥಿತಿ ಪಾರ್ಥ ನೈನಾಂ ಪ್ರಾಪ್ಯ ವಿಮುಹ್ಯತಿ. ನೋಡಿ ಎಂಥ ಮಾತು. ಏನಾಂ ಪ್ರಾಪ್ಯ ನ ವಿಮುಹ್ಯತಿ. ಮನುಷ್ಯ ಇಂದ್ರಿಯಗಳನ್ನು ಗೆಲ್ಲೋದು, ಮನಸ್ಸನ್ನು ನಿಗ್ರಹಿಸಿಕೊಳ್ಳೋದು, ಭಗವಂತನ ಸಮಾಧಿ ಸ್ಥಿತಿಗೆ ಧ್ಯಾನಕ್ಕೆ ಪ್ರಯತ್ನ ಪಡೋದು, ಶ್ರವಣ ಮನನಗಳಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಳ್ಳೋದು, ಇದನ್ನು ಮಾಡಲಿಕ್ಕೆ ನಿರಂತರ ಪ್ರಾರಂಭ ಆದಾಗಲೇ ತಾನಾಗೆ ಒಳಗಿರೋ ಭ್ರಮೆಗಳು ದೂರ ಆಗಲಿಕ್ಕೆ ಶುರುವಾಗಿ. ಒಂದೊಂದೇ ದಿನ ಎಲ್ಲ ಹೋಗೋದಿಲ್ಲ, ಒಂದೊಂದಾಗೆ ಹೋಗ್ತಾವೆ, ನಿಧಾನಕ್ಕೆ ಹೋಗ್ತಾವೆ. ಎಷ್ಟೋ ಮೋಹ ಕಳೆದು ಬಿಡ್ತದೆ. 2ನೇ ಅಧ್ಯಾಯವೇ ಮೋಹ ಕಳೆಯುವ ಅಧ್ಯಾಯ. ಈ ಸ್ಥಿತಿ ನಾವು ಹೋಗೋದೇ ಬಹಳ ದೊಡ್ಡ ಸಾಧನೆ, ಬಹಳ ದೊಡ್ಡ ಮೆಟ್ಲಿದು. ಇದನ್ನು ಅರ್ಜುನನಿಗೆ ಉಪದೇಶಿಸಿ ಸ್ಥಿತ್ವಾ ಸ್ಯಾಮಂತಕಾಲೇಪಿ ಬ್ರಹ್ಮ ನಿರ್ವಾಣ ಮೃಚ್ಛತಿ ಅಂತ ಮುಕ್ತಾಯ ಮಾಡ್ತಾನೆ. ಸ್ಥಿತ್ವಾ ಸ್ಯಾಮ್ ಅಂತಕಾಲೇಪಿ. ಇದನ್ನು ದಿನ ಪಾರಾಯಣ ಮಾಡೋದರ ಫಲವೂ ಬಹಳ ಇದೆ. ಯಾರು ಪಾರಾಯಣ ಮಾಡ್ತಾರೋ, ವಿಷಯಗಳನ್ನು ಅನುಸಂಧಾನ ಮಾಡ್ತಾರೋ, ದೇಹ ಬಿಡೋ ಕೊನೆ ಕಾಲದಲ್ಲಿಯೂ ಭಗವಂತನ ಸ್ಮರಣೆಯಿಂದ ಮುಕ್ತಿಗೆ ಹೋಗ್ತಾನಂತ. ತದೇಕ ಚಿತ್ತವಾದ ಧ್ಯಾನವೇ ದೇಹ ಬಿಡೋ ಕ್ಷಣದಲ್ಲಿಯೂ ನಮ್ಮ ದೇವರ ಸ್ಮರಣೆ ತಂದು ಕೊಡ್ತದೆ. ಯಾವಾಗಲೋ ಒಮ್ಮೆ ಧ್ಯಾನ ಮಾಡಿದರೆ ದೇಹ ಬಿಡುವಾಗ ಪುನಃ ದೇವರ ಸ್ಮರಣೆ ಬರಲಿ ಅಂದರೆ ಸಾಧ್ಯವಾ? ಯಾವಾಗಲೋ ಒಮ್ಮೆ ಮಾಡಿರ್ತಾನೆ, ಯಾವಾಗಲೋ ಒಮ್ಮೆ ಮಾಡಿದ್ದು ಸಾಧ್ಯ ಆಗಲ್ಲ. ಅದಕ್ಕೆ ಏಷಾ ಬ್ರಾಹ್ಮೀ ಸ್ಥಿತಿ ಪಾರ್ಥ ಅಂದ. ಸ್ಥಿತಿ ಇದೊಂದು ಅವಸ್ಥಿತಿ. ಅಂದರೆ ಮನುಷ್ಯನ ಬದುಕಿನೊಳಗೆ ಸ್ನಾನ, ಊಟ, ಉಡುಗೆ, ಉಪಚಾರಗಳು ಯಾವ ರೀತಿ ಅವನವನಿಗೆ ಬೇಕಾದ ಬಿಡಲಾರದ ಅವಿಭಾಜ್ಯ ಅಂಗಗಳಾಗಿದೆಯೋ, ಭಗವಂತನ ಸ್ಥಿತಿ ಅನ್ನೋದು ಅವನಿಗೆ ಅವಿಭಾಜ್ಯ ಅಂಗವಾಗಬೇಕು. ಅದು ಅವಿಭಾಜ್ಯ ಅಂಗ ಅಂದರೆ ಸ್ಪಷ್ಟವಾಗ್ತದೆ, ಬಿಡಲಾರದ ವ್ಯವಸ್ಥೆಯಲ್ಲಿ ಸೇರಿಕೊಂಡ ವ್ಯವಸ್ಥೆ ಇದು. ಅದಕ್ಕೆ ಹೇಳ್ತಿರ್ತೀನಿ, ನಮ್ಮ ಬದುಕಿನೊಳಗೆ ಬಿಡಬಹುದಾದದ್ದು ಅಂತ ಕೆಲವು ಅವಸ್ಥೆಗಳವ, ನಾವು ಏನು ಮಾಡಿದರೂ ಬಿಡಲಿಕ್ಕಾಗದ್ದು ಅಂತ ಕೆಲವು ಅವಸ್ಥೆಗಳವ. ಅದರೊಳಗೆ ಪ್ರಮುಖವಾದ ಅವಸ್ಥೆ, ಬಿಡಲಿಕ್ಕೆ ಸಾಧ್ಯವಿಲ್ಲದ ಸ್ಥಿತಿ ಅಂದರೆ ಯಾವುದು ಅಂತಾನೆ ಏಷಾ ಬ್ರಾಹ್ಮೀ ಸ್ಥಿತಿ ಪಾರ್ಥ. ಭಗವಂತನ ವಿಶೇಷ ಚಿಂತನೆ ರೂಪವಾದ ಸ್ಥಿತಿ ಇದೆಯಲ್ಲ, ಅದು ಬಿಡಲಿಕ್ಕಾಗೋದಿಲ್ಲ, ಬಿಡುವಂಥದ್ದು ಅಲ್ಲ. ಅದು ಅವಶ್ಯಕವೂ ಹೌದು, ಅದು ಅನಿವಾರ್ಯವೂ ಹೌದು. ಅದನ್ನು ಪಡ್ಕೊಂಡವನು ಎಂದಿದ್ರೂ ಕೂಡ ಮುಕ್ತಿಯನ್ನು ಪಡೆದೇ ಪಡಿತಾನೆ. ಇಹಲೋಕದಲ್ಲಿ ಎಷ್ಟೋ ಭ್ರಮೆಗಳಿಂದ ದೂರ ಆಗ್ತಾನೆ, ಅವನಿಗೆ ಅದರಿಂದ ಲಾಭ ಇದೆ ಅಂತ ವ್ಯಾಖ್ಯಾನ ಮಾಡಿ ಈ ರೀತಿ ಅದನ್ನು ಮುಕ್ತಾಯ ಮಾಡ್ತಾ ಇದ್ದಾನೆ. ಇದು ಸಾಂಖ್ಯಯೋಗ. ಸಾಂಖ್ಯ ಅಂದರೆ ಜ್ಞಾನ ಅಂತ ಅರ್ಥ ಹೇಳಿದ್ದೇನೆ. ಯೋಗ ಅಂದರೆ ಭಗವಂತನ ಪ್ರೀತ್ಯರ್ಥವಾಗಿ
ದೈನಂದಿನ ಕರ್ತವ್ಯ ಕರ್ಮಗಳನ್ನು ಮಾಡೋದೇ ಯೋಗ. ಯೋಗ ಅಂದರೆ ಅದೇ ನಿಷ್ಕಾಮವಾಗಿ ಯಾವ ಫಲದ ಆಸೆ ಇಲ್ಲದೆ ಭಗವತ್ ಪ್ರೀತ್ಯರ್ಥವಾಗಿ ಮಾಡುವಂಥ ಕರ್ತವ್ಯ ಕರ್ಮವೇ ಯೋಗ. ಸಾಂಖ್ಯ ಅಂದರೆ ಆ ಯೋಗದಿಂದ ಸಂಪಾದಿಸುವ ಭಗವಂತನ ಜ್ಞಾನವೇ ಸಾಂಖ್ಯ. ಇದು ನ್ಯೂಮರಾಲಜಿ ಅಲ್ಲ, ಇದು ಸಾಂಖ್ಯ ಅಂದರೆ ಸಂಖ್ಯಾಶಾಸ್ತ್ರ ಅಲ್ಲ, ಇದು ಜ್ಞಾನ ಅಂತ ಅರ್ಥ. ಜ್ಞಾನ ಬಂದರೆ ಅಜ್ಞಾನಕ್ಕೆ ಅವಕಾಶ ಇರಲ್ಲ. ಹಾಗಾದರೆ ಈ ಜ್ಞಾನ ಇದನ್ನು ಯೋಚನೆ ಮಾಡಿದಷ್ಟು, ಚಿಂತನೆ ಮಾಡಿದಷ್ಟು ನಮ್ಮ ಮನಸ್ಸಿನೊಳಗೆ ಅಜ್ಞಾನಕ್ಕೆ ಅವಕಾಶ ಇಲ್ಲದಂತೆ ಮಾಡ್ತದೆ. ಅದೇ ಇದರ ಫಲ. ಹೀಗೆ ಸಾಂಖ್ಯ ಯೋಗವನ್ನು ಕೃಷ್ಣ ನಿರೂಪಣೆ ಮಾಡಿ ಮುಕ್ತಾಯ ಮಾಡ್ತಾ ಇದ್ದಾನೆ. ಅದನ್ನು ನಾವು ಚಿಂತನೆ ಮಾಡಬೇಕು. ಇನ್ನು ಮುಂದಿನ ಪದ್ಯದಲ್ಲಿ ಅಂದರೆ ಈ 3ನೇ ಅಧ್ಯಾಯ ಪ್ರಾರಂಭ ಆಗ್ತದೆ. ಆ 3ನೇ ಅಧ್ಯಾಯವೂ ಕೂಡ ವಿಸ್ತಾರವಾಗಿ ನಿರೂಪಣೆ ಮಾಡಲಿಕ್ಕೆ ಬಂದಿದ್ದು ಕರ್ಮಯೋಗವನ್ನು. ಅದಕ್ಕೆ 2ನೇ ಅಧ್ಯಾಯ ಸಾಂಖ್ಯ ಯೋಗ ಅಂತ ಹೆಸರಿಟ್ಟ, 3ನೇ ಅಧ್ಯಾಯವನ್ನು ಕರ್ಮಯೋಗ ಅಂತ ಹೆಸರಿಡ್ತಾನೆ. ಈಗ ನಿಮಗೆ ಸಹಜವಾಗಿ ಇಷ್ಟೋ ತನಕ ನಮ್ಮ ನಿರೂಪಣೆಯಲ್ಲಿ ಕೃಷ್ಣನ ಮಾತನ್ನು ಕೇಳ್ತಾ ಬಂದವ್ರಿಗೆ ಏನು ಅನ್ನಿಸ್ತು ಅಂದರೆ, ಭಾಳ ಒಳ್ಳೆಯ ವಿಷಯ ಹೇಳಿದೆ ಕೃಷ್ಣ. ಏನು ಅಂದರೆ ಎಲ್ಲರೂ ಇಂದ್ರಿಯ ನಿಗ್ರಹ ಮಾಡಿಕೊಳ್ಳಿಕ್ಕೆ ಪ್ರಯತ್ನ ಪಡಬೇಕು, ಅದು ಮಹಾಪ್ರಯತ್ನ ಸಾಧ್ಯ. ಶ್ರವಣ ಮನನಗಳಿಂದ ಧ್ಯಾನ ಮಾಡಬೇಕು, ಶ್ರವಣ ಮನನ ಮಾಡ್ತಾ ಮಾಡ್ತಾ ಧ್ಯಾನ ಮಾಡಿ ದೇವರ ಸಾಕ್ಷಾತ್ಕಾರ ಪಡೆದು ಬಿಟ್ಟರೆ ಮೋಕ್ಷ ಸಿಕ್ಬಿಡ್ತದೆ ಅಂತ ನೀನೇ ಹೇಳಿದೆಯಲ್ಲ ಕೃಷ್ಣ. ಹಾಗಾದರೆ ನಾನು ಅದನ್ನು ಮಾಡ್ತೀನಿ ಎಂದು ಅರ್ಜುನ. ಅದನ್ನು ಮಾಡ್ತೀನಿ, ಈ ರಥದಲ್ಲಿ ಕೂತು ಈ ಯುದ್ಧ, ಈ ಅಕ್ಷೋಹಿಣಿಗಟ್ಟಲೆ ಸೈನ್ಯ, ನಾನು ಅವ್ರ ಜೊತೆ ಕಾದಾಡಬೇಕು ಅಂತ ನೀನಾಗಿ ಯಾಕೆ ಹೇಳ್ತಿದ್ದಿ? ಇಷ್ಟೋ ತನಕ ನೀ ಹೇಳಿದ ಮಾತಿನ ಪ್ರಕಾರ ನಾನು ಹೋಗಿಬಿಡ್ತೀನಿ. ಯಾವುದರಲ್ಲಿ ಹೋಗ್ತೇನೆ? ನೀನೇ ತಿಳಿಸಿದ ಸಾಂಖ್ಯ ಯೋಗದಲ್ಲಿ ನನಗೆ ಅಭಿರುಚಿ ಇದೆ, ನಾನು ಹೋಗ್ತೇನೆ ಅಂತಾನೀಗ. ಇಂದ್ರಿಯ ನಿಗ್ರಹ ಮಾಡ್ಕೊಳ್ತೇನೆ, ಶ್ರವಣ ಮನನ ಮಾಡ್ತೇನೆ, ಧ್ಯಾನ ಮಾಡ್ತೇನೆ, ನಿನ್ನ ಸಾಕ್ಷಾತ್ಕಾರ ಪಡಿತೇನೆ, ಸಾಕು. ತತ್ಕಿಂ ಕರ್ಮಣಿ ಘೋರೇ ಮಾಂ ನಿಯೋಜಯಸಿ ಕೇಶವ. ಹಾಗಾದರೆ ಈ ಯುದ್ಧದಲ್ಲಿ ಪುನಃ ನನ್ನನ್ನು ತೊಡಗಿಸ್ಬೇಕು ಅಂತ ಯಾಕೆ ಹೊರಟಿದ್ದಿ? ಸಹಜ ಪ್ರಶ್ನೆ ತಾನೇ ಇದು. ಜ್ಞಾನ ಮಾರ್ಗದಿಂದ ನಾವೆಲ್ಲರೂ ಸಾಧನೆ ಮಾಡ್ಕೊಂಡು ಹೋಗುವ ಒಂದು ಅವಕಾಶ ಇರುವಾಗ ಇದೊಂದು ಘೋರವಾದ ಯುದ್ಧ. ಘೋರ ಅಂತಾನೆ, ಮತ್ತೆ ನೋಡ್ರಿ, ಘೋರ ಅಂತಾನೆ, ಯುದ್ಧ ಘೋರವೇ. ಮತ್ತದು ಇಷ್ಟು ರಕ್ತಪಾತ, ಇಷ್ಟೆಲ್ಲ ಜಗಳ, ಇದರಲ್ಲಿ ನಾನು ತೊಡಗಬೇಕು ಅಂತ ಯಾಕೆ ಕೃಷ್ಣ? ನಿನ್ನ ಮಾತು ಒಂದೆಡೆ ಕರ್ಮವನ್ನು ಆಶ್ರಯಿಸು, ಒಂದೆಡೆ ಜ್ಞಾನವನ್ನು ಆಶ್ರಯಿಸು. ಹೀಗೆ ನೀನೇ ನನ್ನನ್ನು ತಿಳಿಸುವಾಗ ವ್ಯಾಮಿಶ್ರೇಣ ಇವ ವಾಕ್ಯೇನ, ಒಂದೆಡೆ ಜ್ಞಾನಕ್ಕೆ ಮಹತ್ವವನ್ನು ಹೇಳ್ತಿ, ಒಂದೆಡೆ ಕರ್ಮಕ್ಕೆ ಮಹತ್ವವನ್ನು ಹೇಳ್ತಿ. ಜ್ಞಾನ ಕರ್ಮಗಳನ್ನು ಯಾವುದನ್ನು ಆಶ್ರಯಿಸಬೇಕು ಅಂತ ತಿಳಿದ ಸ್ಥಿತಿ ನಂದಾಗಿದೆ. ಹಾಗಾದರೆ ನನಗೆ ಅದರಲ್ಲಿ ಸ್ಪಷ್ಟತೆಯನ್ನು ಕೊಡು ಅಂತ ಕೇಳಲಿಕ್ಕೆ ಮುಂದಿನ ಅಧ್ಯಾಯ ಬಂತಂತೆ. ಹಾಗಾದರೆ ನಾವು ನಾಳೆ ದಿವಸ ಜ್ಞಾನ ಹಾಗೂ ಕರ್ಮಗಳಲ್ಲಿ ಯಾವುದು ಶ್ರೇಷ್ಠ, ಯಾವುದು ಕನಿಷ್ಠ, ಅಥವಾ ಎರಡೂ ಶ್ರೇಷ್ಠವೋ ಹೇಗೆ, ಅದರ ವ್ಯವಸ್ಥೆಯನ್ನು ಹೇಗೆ ಮಾತನಾಡ್ತಾನೆ, ಉಪನಿಷತ್ತುಗಳು ಇದರ ಅಭಿಪ್ರಾಯವನ್ನು ಹೇಗೆ ವ್ಯಕ್ತಪಡಿಸ್ತಾವೆ. ಕೆಲವು ಉಪನಿಷತ್ತು ಕರ್ಮ ಶ್ರೇಷ್ಠ, ಕರ್ಮದಿಂದ ಮುಕ್ತಿ ಅಂತ ಹೇಳ್ತಾವೆ. ಕೆಲವು ಉಪನಿಷತ್ತು ಜ್ಞಾನ ಶ್ರೇಷ್ಠ, ಜ್ಞಾನದಿಂದ ಮುಕ್ತಿ ಅಂತ ಹೇಳ್ತಾವೆ. ಹಾಗಾದರೆ ಜ್ಞಾನದಿಂದ ಮುಕ್ತಿ, ಕರ್ಮದಿಂದ ಮುಕ್ತಿ ಅನ್ನೋ ಎರಡೂ ಮಾತಿನಲ್ಲಿರುವ ಕಾಂಟ್ರವರ್ಸಿಯನ್ನು ನೀನು ಹೇಗೆ ಅದನ್ನು ಪರಿಹಾರ ಮಾಡ್ತೀನಿ? ನಾಳೆ ಡಿಬೇಟ್ನಲ್ಲಿ ನಾವೆಲ್ಲ ಮತ್ತೆ ಸೇರೋಣ. ಶ್ರೀಕೃಷ್ಣ ಅರ್ಪಣಮಸ್ತು. ಇವತ್ತಿನ ಈ ಉಪನ್ಯಾಸವನ್ನು ಇಲ್ಲಿವರೆಗೂ ಮಾಡಿದ್ದು ಏಕಾದಶಿಯ ಪರ್ವಕಾಲದಲ್ಲಿ ಸಮರ್ಪಣೆ ಮಾಡ್ತಾ ಇದ್ದೇನೆ ಗುರುಗಳ ಅಂತರ್ಯಾಮಿ ಭಗವಂತನಿಗೆ. ಉಭಯ ಶ್ರೀಪಾದಂಗಳವರಿಗೂ ಕೂಡ ನಮಸ್ಕರಿಸ್ತಾ ಶ್ರೀಕೃಷ್ಣ ಅರ್ಪಣಮಸ್ತು. ಹರಯೇ ನಮಃ, ಹರಯೇ ನಮಃ.